ಸಾಧಕರ ಹಿಂದಿನ ಸಾಧನೆಯ ಹಾದಿ, ಸಾಧಕರ ಹೆಜ್ಜೆ, ಸಾಧಕರ ಹೆಜ್ಜೆ, ಸಾಧಕರ ಹೆಜ್ಜೆ. ಎಕ್ಸಲೆಂಟ್ ಒಂದು ಮಾದರಿ ವಿದ್ಯಾಸಂಸ್ಥೆ. ಈ ಸಂಸ್ಥೆಯಲ್ಲಿ ಇಲ್ಲಿನ ವಾತಾವರಣದಲ್ಲಿ ಕಲಿತರೆ ನಮ್ಮ ಮಕ್ಕಳು ಒಳ್ಳೆಯ ವಿದ್ಯಾಭ್ಯಾಸದೊಂದಿಗೆ ಉತ್ಕೃಷ್ಟ ಜೀವನ ಶೈಲಿ ಅವರದಾಗುತ್ತದೆ, ಅವರ ಭವಿಷ್ಯ ಉತ್ತಮವಾಗಿ ರೂಪುಗೊಳ್ಳುತ್ತದೆ ಎಂಬ ನಂಬಿಕೆಯನ್ನು ಹುಟ್ಟುಹಾಕಿದ ವಿದ್ಯಾಸಂಸ್ಥೆ. ಇಂತಹ ಅದ್ಭುತ ವ್ಯವಸ್ಥೆಯನ್ನು ಬೃಹದಾಕಾರವಾಗಿ ರೂಪಿಸಿದ ಸಂಸ್ಥೆಯ ರೂವಾರಿ ಶ್ರೀಯುತ ಯುವರಾಜ್ ಜೈನ್. ಧರ್ಮಸ್ಥಳದ ಗುರುಕುಲ ಮಾದರಿಯ ಕಲಿಕೆಯಿಂದ ಸಂಸ್ಕಾರಭರಿತರಾಗಿ ಈ ಪರಂಪರೆಯ ಸತ್ವ ಸ್ವತ್ತುಗಳನ್ನು ಮೈಗೂಡಿಸಿಕೊಂಡ ಸಾಧನೆಯ ಸೀಮೆಯನ್ನು ವಿಸ್ತರಿಸಿದ, ಹೊಸ ಸಾಧ್ಯತೆಗಳನ್ನು ಶೋಧಿಸಿದ ಅಪೂರ್ವ ಸಾಧಕ. ಮಗುವಿನ ಮುಗ್ಧತೆ, ಸಾಧಿಸುವ ಛಲ ಬದ್ಧತೆ, ವೀರಯೋಧನಂತೆ ಕಿಚ್ಚು ಸಾಹಸ ಪ್ರಿಯತೆ, ಜ್ಞಾನಿಯಂತೆ ಅಂತರ್ಮುಖಿ ಸನ್ನಡತೆ ಇವೆಲ್ಲವನ್ನು ಹೊಂದಿರುವ ಇನ್ನು ಇವರ ಮಾತಿನ ಪರಿಯು ಇವರ ವ್ಯಕ್ತಿತ್ವಕ್ಕೆ ಹಿಡಿದ ಕೈಗನ್ನಡಿ. 10 ವರ್ಷಗಳ ಹಿಂದೆ ಯುವರಾಜ್ ಜೈನ್ ಎನ್ನುವಂತಹ ವ್ಯಕ್ತಿಯ ಅಂತಸ್ಫೂರ್ತಿ ಮೊಳಕೆಯೊಡೆದು ರಾಗದೊಳಗೆ ಹೂತಿಟ್ಟ ಪ್ರೇಮದ ದ್ವಿದಳ ಬೀಜ ಎಕ್ಸಲೆಂಟ್ ಎನ್ನುವಂಥ ಹೆಸರಿನಿಂದ ಅನೇಕ ವಿದ್ಯಾಕಾಂಕ್ಷಿಗಳಿಗೆ ಅಮೃತವನ್ನಿತ್ತಿದೆ. ಯುವರಾಜ್ ಜೈನ್ ಅವರಿಗೆ ಅರಿವೇ ಅರಿವೆ, ಅನ್ನ, ಹಸು, ಅಮೃತ, ಆತ್ಮ ಅನಿತರವಾದದ್ದು ಸಾಧಾರಣ. ಹಲವರೊಳಗೆ ಒಬ್ಬರಾಗದೆ ಮೊದಲಿಗರಾಗುವ ಸರ್ಜನಶೀಲ ಸಾಮರ್ಥ್ಯದ ವ್ಯಕ್ತಿಯಾಗಿ ಈ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದರು. ಅನೇಕರು ಇಲ್ಲಿ ಈ ಜ್ಞಾನಾಂಬುದಿಯಲ್ಲಿ ಮುಳುಗಿ ಮಿಂದು ಮಡಿಯಾಗಿದ್ದರು. ಅನೇಕರ ಕರುಳಿಗಂಟಿಕೊಂಡಿದ್ದ ಜಡತೆ ಕವಚವನ್ನು ಕಳಚಿ ಹಾಕುವಲ್ಲಿ ಮುಂಚೂಣಿಯಲ್ಲಿ ನಿಂತವರು ಯುವರಾಜ್ ಸರ್. ಯುವರಾಜ್ ರವರು ದಿವಂಗತ ಭೋಜರಾಜ್ ಬುಣ್ಣು ಮತ್ತು ಪದ್ಮಾವತಿ ದಂಪತಿಗಳಿಗೆ ಪ್ರಿಯ ಸುಪುತ್ರನಾಗಿ 1974ರ ಜೂನ್ 1ರಂದು ನಾರಾವಿಯಲ್ಲಿ ಜನಿಸಿದರು. ಮಗನಿಗೆ ಪ್ರಶಸ್ತಿ ಜೈನ್ ಮಿಲನ್ನಿಂದ ಸಿಕ್ಕಿದ್ದು ನಮಗೆ ಬಹಳ ಸಂತೋಷ. ಇನ್ನೂ ತುಂಬ ಬೆಳೆಯಲಿ ಎಂದು ನಮ್ಮ ಆಶೀರ್ವಾದ ಅವರಿಗೆ. ಅವರ ಶೈಕ್ಷಣಿಕ ಜೀವನದ ಬಗ್ಗೆ ಹೇಳುವುದಾದರೆ 1995ರಲ್ಲಿ ಉಜಿರೆ SDMನಲ್ಲಿ BSc ಮುಗಿಸಿ 1997ರಲ್ಲಿ ಮಂಗಳೂರಿನಲ್ಲಿ MSc ಪದವಿ ಪಡೆದರು. ದೆಹಲಿ ವಿಶ್ವವಿದ್ಯಾನಿಲಯದಿಂದ MCA, ನಂತರ ತಮಿಳುನಾಡಿನ ಅಲಗಪ್ಪ ವಿಶ್ವವಿದ್ಯಾನಿಲಯದಲ್ಲಿ MPhilನಂತಹ ಉನ್ನತ ಶಿಕ್ಷಣವನ್ನು ತಮ್ಮದಾಗಿಸಿಕೊಳ್ಳುತ್ತಾರೆ. 1997ರಿಂದ 2002ರ ತನಕ ಉಜಿರೆಯ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನಲ್ಲಿ ಭೌತಶಾಸ್ತ್ರ, ಗಣಿತಶಾಸ್ತ್ರ, ಗಣಕಯಂತ್ರ ವಿಜ್ಞಾನ ಉಪನ್ಯಾಸಕರಾಗಿ ಸಾರ್ಥಕ ಸೇವೆ ಸಲ್ಲಿಸಿ 2002ರಿಂದ 2007ರ ತನಕ ಮೂಡುಬಿದ್ರೆ ಶ್ರೀ ಜೈನ್ ಪದವಿ ಪೂರ್ವ ಕಾಲೇಜಿನಲ್ಲಿ ಭೌತಶಾಸ್ತ್ರ ಉಪನ್ಯಾಸಕರಾಗಿ ಸೇವೆಗೈಯುತ್ತಾರೆ. ನಂತರ ಇನ್ನೋವೇಟಿವ್ ಲರ್ನಿಂಗ್ ಫೌಂಡೇಶನ್ ಸ್ಥಾಪಕರಾಗಿ, ಅಧ್ಯಕ್ಷರಾಗಿ ಹಲವು ಶೈಕ್ಷಣಿಕ ಹಾಗೂ ಸಾಮಾಜಿಕ ಕಾರ್ಯಚಟುವಟಿಕೆಗಳ ಆರಂಭವಾಗುತ್ತದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಉಜಿರೆ ಎಂಬ ಸ್ಥಳದಲ್ಲಿ 10, 11 ಮತ್ತು 12ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಕೋಚಿಂಗ್ ನೀಡುವ ಉದ್ದೇಶದಲ್ಲಿ 1997ರಲ್ಲಿ ಎಕ್ಸಲೆಂಟ್ ಕೋಚಿಂಗ್ ಸೆಂಟರ್ ಸ್ಥಾಪನೆಯಾಗುತ್ತದೆ. ಕೇವಲ 5 ವಿದ್ಯಾರ್ಥಿಗಳಿಂದ ಆರಂಭಗೊಂಡ ಈ ಸಂಸ್ಥೆ ತರುವಾಯ ಉತ್ತಮ ಗುಣಮಟ್ಟದ ಕೋಚಿಂಗ್ ಬದ್ಧತೆಯಿಂದ ಸಿದ್ಧಿಯಿಂದಲೇ ಪ್ರಸಿದ್ಧಿಗೊಂಡು ಮೂಡುಬಿದ್ರೆಯಲ್ಲಿ ಸಹ ಸಂಸ್ಥೆ ಆರಂಭಿಸಲು ಮುನ್ನುಡಿ ಹಾಡುತ್ತದೆ. 2 ದಶಕದ ಈ ಸಾರ್ಥಕ ಸೇವೆಯಲ್ಲಿ 15,000ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ಈ ಸಂಸ್ಥೆಯಿಂದ ಶಿಕ್ಷಣ ಪ್ರಯೋಜನ ಪಡೆದಿದ್ದಾರೆ. ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳಿಗೂ ಈ ಸಂಸ್ಥೆ ಪ್ರೋತ್ಸಾಹ ನೀಡಿದೆ. ಮೂಡುಬಿದ್ರೆ ಕಲ್ಲಬೆಟ್ಟು ಎಂಬಲ್ಲಿ ಇಸವಿ 2012ರಲ್ಲಿ ಸ್ಥಾಪನೆಗೊಂಡ ಎಕ್ಸಲೆಂಟ್ PU ಕಾಲೇಜು ಕರ್ನಾಟಕ ರಾಜ್ಯದ ವಿವಿಧ ಭಾಗದಿಂದ ಬಂದ 1700ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡುತ್ತಿದೆ. 2015ರಲ್ಲಿ ಆರಂಭಗೊಂಡ ಎಕ್ಸಲೆಂಟ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಪ್ರಸ್ತುತ 500ಕ್ಕೂ ಹೆಚ್ಚಿನ ವಿದ್ಯಾರ್ಥಿನಿಯರಿಗೆ ಹೈಯರಿ, ಪ್ರೈಮರಿ ಮತ್ತು
ಪ್ರೌಢಶಾಲಾ ಶಿಕ್ಷಣ ವಿದ್ಯಾಭ್ಯಾಸ ನೀಡುವ ಕೈಂಕರ್ಯದಲ್ಲಿ ತೊಡಗಿದೆ. ಶೈಕ್ಷಣಿಕವಾಗಿ ಪ್ರತಿಭಾವಂತರಾಗಿದ್ದು ಆರ್ಥಿಕವಾಗಿ ಸಶಕ್ತರಲ್ಲದ ಹಾಗೂ ಹಿಂದುಳಿದ ವಿದ್ಯಾರ್ಥಿನಿಯರ ಕಲಿಕಾ ಗುಣಮಟ್ಟದ ಒಳಿತಿಗೆ ಹಾಗೂ ಉನ್ನತೀಕರಣಕ್ಕೆ ಸಹಾಯವಾಗಿ ಅನೇಕ ಯೋಜನೆಗಳನ್ನು ರೂಪಿಸಲಾಗುತ್ತದೆ. ನಿಧಾನಗತಿಯ ಕಲಿಕಾ ವಿದ್ಯಾರ್ಥಿಗಳಿಗೆ ಹೆಚ್ಚು ಒತ್ತು ನೀಡಿ ಕಲಿಯುವ ಪಾರಿಹಾರಿಕ ತರಗತಿಗಳೊಂದಿಗೆ ವಿದ್ಯಾರ್ಥಿಗಳ ಸೃಜನಶೀಲ ಸಾಮರ್ಥ್ಯ ವರ್ಧನೆಗೆ ಹೆಚ್ಚಿನ ಪ್ರಾಶಸ್ತ್ಯ. ವಿದ್ಯಾರ್ಥಿಗಳಿಗಾಗಿ ವಿಶೇಷವಾದ ಮಾರ್ಗದರ್ಶಿಗಳ ಕಾರ್ಯಕ್ರಮ ಆಯೋಜನೆ. 25ರಿಂದ 30 ವಿದ್ಯಾರ್ಥಿಗಳ ಒಂದು ಗುಂಪಿಗೆ ಓರ್ವ ಮಾರ್ಗದರ್ಶಿಯಂತೆ ಉಪನ್ಯಾಸಕರ ಆಯ್ಕೆ. ತನ್ಮೂಲಕ ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗೆ ಸಹಾಯವಾಗುವಂತೆ ರೂಪುರೇಷೆಗಳು. ವಿದ್ಯಾರ್ಥಿಗಳು ಶೈಕ್ಷಣಿಕವಾಗಿ ಅನುಭವಿಸುವ ಸವಾಲುಗಳನ್ನು ನಿಭಾಯಿಸಲು ಆಪ್ತ ಸಮಾಲೋಚಕರ ಮೂಲಕ ಆಪ್ತ ಸಂವಾದಕ್ಕೆ ಒತ್ತು. ಶಿಕ್ಷಣದೊಂದಿಗೆ ಎಲ್ಲ ಚಟುವಟಿಕೆಗಳಿಗೆ ಆದ್ಯತೆ ನೀಡಿ ತನ್ಮೂಲಕ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಯಾಗಬೇಕು ಅನ್ನುವಂತಹ ಒಂದು ಧೋರಣೆಯನ್ನು ಹೊಂದಿರತಕ್ಕಂತಹ ನಮ್ಮ ಅಧ್ಯಕ್ಷರು ತುಂಬಿದ ಕೊಡ ತುಳುಕುವುದಿಲ್ಲ ಅನ್ನುವಂತಹ ಒಂದು ಮಾತಿಗೆ ನಿದರ್ಶನರಾದವರು. ವಿದ್ಯಾರ್ಥಿಗಳ ಯೋಚನಾ ಹಾಗೂ ಗ್ರಹಿಕಾ ಕೌಶಲ್ಯಕ್ಕೆ, ಬರವಣಿಗೆ ಕೌಶಲ್ಯಕ್ಕೆ, ಸಂವಹನ ಕೌಶಲ್ಯಕ್ಕೆ ಒತ್ತು ನೀಡಲು ರಾಜ್ಯದ ಪ್ರಸಿದ್ಧಿ ಪಡೆದ ಲೇಖಕರಿಂದ, ಮನೋವೈದ್ಯರಿಂದ, ಕವಿಗಳಿಂದ, ಶಿಕ್ಷಣ ತಜ್ಞರಿಂದ ಪ್ರತಿ ತಿಂಗಳು ವಿದ್ಯಾರ್ಥಿಗಳಿಗಾಗಿ ವಿಶೇಷ ಕಾರ್ಯಕ್ರಮ. ತನ್ಮೂಲಕ ವಿದ್ಯಾರ್ಥಿಗಳಿಂದ ಆತ್ಮವಿಶ್ವಾಸ ಹಾಗೂ ಬದುಕುವ ಕಲೆಗೆ ಬಲ ತುಂಬುವ ಕಾರ್ಯಕ್ರಮಗಳ ನೇತೃತ್ವ. ಗ್ರಾಮೀಣ ವಿದ್ಯಾರ್ಥಿಗಳಿಗಾಗಿ ಉನ್ನತ ಶಿಕ್ಷಣ ಸಮಸ್ಯೆಯಾಗದಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೇಕಾದ ಮಾಹಿತಿ ನಿರ್ದೇಶನ ನೀಡುವಿಕೆ. ಕಾಲೇಜು ಕ್ಯಾಂಪಸ್ನಲ್ಲಿ ಸಂಗೀತ, ಚಿತ್ರಕಲೆ, ಕ್ರಾಫ್ಟ್, ಯಕ್ಷಗಾನ, ಭಜನಾ, ಕಮ್ಮಟಗಳ ಆಯೋಜನೆ. ಜೊತೆಗೆ ಕರಾಟೆ, ಚೆಸ್ ತರಬೇತಿಗಳು ಕೂಡ. ವಿದ್ಯಾರ್ಥಿಗಳು 10ರೊಳಗೆ ಒಬ್ಬರಾಗದೆ ಮೊದಲಿಗರಾಗುವ ಸೃಜನಶೀಲ ವ್ಯಕ್ತಿತ್ವವನ್ನು ಹೊಂದಬೇಕೆನ್ನುವ ಉದ್ದೇಶದಿಂದ ವಿಶೇಷ ಕ್ರೀಡಾ ತರಬೇತಿ. ರಾಜ್ಯ, ರಾಷ್ಟ್ರ ಮಟ್ಟದಲ್ಲಿ ವಿದ್ಯಾರ್ಥಿಗಳು ವಿಜೇತರಾಗಲು ಬೇಕಾದ ಕಾರ್ಯ ಯೋಜನೆಗಳ ನೇತೃತ್ವ. 40 ಎಕರೆಯಷ್ಟು ಹಸೂರಿನ ಕ್ಯಾಂಪಸ್ ಒಳಗಡೆ ಪ್ರಕೃತಿಯ ಪರಮಾರಾಧನೆಯ ಪರಮಪಾಠದೊಂದಿಗೆ ವಿಜ್ಞಾನ ವಿಭಾಗದ 3 ಸಂಯೋಜನೆ, ವಾಣಿಜ್ಯ ವಿಭಾಗದಲ್ಲಿ 2 ಸಂಯೋಜನೆಯೊಂದಿಗೆ ಪಾಠ ಪಠ್ಯೇತರ ಚಟುವಟಿಕೆಗಳ ನೇತೃತ್ವವನ್ನು ಹೊತ್ತು ಇಲ್ಲಿನ ಕ್ಯಾಂಪಸ್ ಹಂತ ಹಂತವಾಗಿ ಅಭಿವೃದ್ಧಿ ಹೊಂದಿ ಬೃಹದಾಕಾರವಾಗಿ ಸುಂದರ ಸುಸಜ್ಜಿತ ಕ್ಯಾಂಪಸ್ ಆಗಿ ಹೊರಹೊಮ್ಮಿದೆ. ಸರ್ವರಕ್ಷಾ ಹಾಗೂ ಸಂತೃಪ್ತಿ ಹೆಸರಿನ ಸುಸಜ್ಜಿತ ಅನ್ನಛತ್ರ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರಿಗಾಗಿ ಸ್ಥಾಪಿಸಿ ಪ್ರತಿನಿತ್ಯ ಈ ಅನ್ನದಾಸೋಹದ ಪ್ರಯೋಜನ ಪಡೆಯುತ್ತಿದ್ದಾರೆ. ಒಬ್ಬ ಗುರುಗಳು ಒಂದು ಗುರುಕುಲವನ್ನು ಇಷ್ಟು ಅಂದವಾಗಿ ನಿರ್ಮಿಸ್ತಾರೆ ಅಂತಂದರೆ ಇದು ಅತ್ಯಂತ ದೊಡ್ಡ ಸಾಧನೆ ಅಂತ ನಾನು ಭಾವಿಸ್ತೇನೆ. ಅದೇ ರೀತಿ ವೀರಸಾಗರ, ರಾಮಚಂದ್ರ ಎಂಬ ಹೆಸರಿನ ಹಾಸ್ಟೆಲ್ಗಳನ್ನು, ವಿದ್ಯಾರ್ಥಿಗಳಿಗಾಗಿ ಪದ್ಮಾವತಿ ಎಂಬ ಹೆಸರಿನ ಹಾಸ್ಟೆಲ್ಗಳನ್ನು ವಿದ್ಯಾರ್ಥಿನಿಯರಿಗಾಗಿ ಸ್ಥಾಪಿಸಿ ಆತ್ಮೀಯ ವಾತಾವರಣದಲ್ಲಿ ಶಿಕ್ಷಣ ಕಲಿಸುವ ಯೋಜನೆಗೆ ಹೆಚ್ಚಿನ ಗಮನ ಹರಿಸಲಾಗಿದೆ. ಗ್ರಾಮೀಣ ವಿದ್ಯಾರ್ಥಿಗಳಿಗಾಗಿ ಉನ್ನತ ಶಿಕ್ಷಣಕ್ಕೆ ಸಮಸ್ಯೆಯಾಗದಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೇಕಾದ ಮಾಹಿತಿ ನಿರ್ದೇಶನ ನೀಡಲಾಗುತ್ತಿದೆ. 2015ರಲ್ಲಿ ಎಕ್ಸಲೆಂಟ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಆರಂಭಗೊಂಡು 7 ವರ್ಷಗಳಲ್ಲಿ ರಾಜ್ಯದ ಪ್ರತಿಷ್ಠಿತ ಬೇಡಿಕೆ ಇರುವ ವಿದ್ಯಾಸಂಸ್ಥೆಗಳಲ್ಲಿ ಒಂದಾಗಿದೆ. ಎಕ್ಸಲೆಂಟ್ ಎಲ್ಲದರಲ್ಲಿಯೂ ಎಕ್ಸಲೆಂಟ್. ಇದಕ್ಕೆ ಕಾರಣ ಯುವರಾಜ್ ಸರ್ ಎನ್ನುವ ಎಕ್ಸಲೆಂಟ್ ವ್ಯಕ್ತಿತ್ವ. ಶಿಕ್ಷಣ, ಧಾರ್ಮಿಕ, ಸಾಮಾಜಿಕ ಎಲ್ಲ ಕ್ಷೇತ್ರದಲ್ಲಿಯೂ ನಮ್ಮ ಚೇರ್ಮನ್ ಸರ್ ಎಕ್ಸಲೆಂಟ್. ನಮ್ಮನ್ನು ತಮ್ಮ ಸ್ವಂತ ಮಕ್ಕಳಂತೆ ಪ್ರೀತಿಸಿ ವಸತಿಯಿಂದ ಹಿಡಿದು ಉನ್ನತ ಶಿಕ್ಷಣ, ಊಟದ ವ್ಯವಸ್ಥೆಯಲ್ಲಿ ಇವರೇ ಸಾಟಿ. ಇಂತಹ ಸಂಸ್ಥೆಯ ಸ್ಥಾಪಕರಾಗಿ ಅಲ್ಲದೆ ಸಾಮಾಜಿಕ ನಾಯಕರಾಗಿ ಹೇಳುವುದಾದರೆ ಜೆಸಿ ವಲಯ ತರಬೇತುದಾರರಾಗಿ ಹಲವಾರು ತರಬೇತಿ ಕಾರ್ಯಗಳನ್ನು ನಡೆಸಿರುವ ಹೆಗ್ಗಳಿಕೆ ಇವರದಾಗಿದೆ. ಮೂಡುಬಿದ್ರೆ ಜೆಸಿ ತ್ರಿಭುವನ್ ಅಧ್ಯಕ್ಷರಾಗಿ 15ಕ್ಕೂ ಹೆಚ್ಚಿನ ವಲಯ ಪ್ರಶಸ್ತಿಗಳನ್ನು ಜೆಸಿಗೆ ಈಚ್ ಒನ್ ರೀಚ್ ಒನ್ ಯೋಜನೆಯ ಮೂಲಕ ತಂದುಕೊಟ್ಟ ಹೆಗ್ಗಳಿಕೆ ಇವರದಾಗಿದೆ. ರಾಜ್ಯ ಮಟ್ಟದ ಸಾಧನಶ್ರೀ ಪ್ರಶಸ್ತಿ, ರಾಷ್ಟ್ರೀಯ ಕಮಲಪತ್ರ ಪ್ರಶಸ್ತಿ, ಶಿಕ್ಷಣ ಕ್ಷೇತ್ರದ ಅನನ್ಯ ಅಪೂರ್ವ ಅಪರಿಮಿತ ಸಾಧನೆಗೆ ಜಿನಗಾನ ಸುಧಾ ಬಳಗ ಮತ್ತು ಶ್ರುತಸ್ಕಂದ ಇವರಿಂದ
ಶಿಕ್ಷಣ ರತ್ನ ಪ್ರಶಸ್ತಿ ಭಾಜನರಾಗಿದ್ದಾರೆ. ಮೂಡುಬಿದ್ರೆ ರೋಟರಿ ಕ್ಲಬ್ ಟೆಂಪಲ್ ಟೌನ್ನ ಸ್ಥಾಪಕರಾಗಿ 2015ರಲ್ಲಿ ಅತ್ಯುತ್ತಮ ನೂತನ ಘಟಕ ಪ್ರಶಸ್ತಿಯನ್ನು ಪಡೆದುಕೊಳ್ಳುವಲ್ಲಿ ಅತ್ಯುತ್ತಮ ನಾಯಕತ್ವ. ಇವರಿಂದಾದ ಸಾಮಾಜಿಕ ಕೆಲಸಗಳು ಒಂದೆರಡಲ್ಲ. ವಿವಿಧ ಜಿಲ್ಲೆಗಳ ಗ್ರಾಮೀಣ ಪರಿಸರದ ಬಹುತೇಕ ಎಲ್ಲ ಸರ್ಕಾರಿ ಶಾಲೆ ಹಾಗೂ ಖಾಸಗಿ ಸಂಸ್ಥೆಗಳಲ್ಲಿ ಮಕ್ಕಳ ಅಭಿವ್ಯಕ್ತಿ ಪ್ರಕಾಶನಕ್ಕೆ 500ಕ್ಕೂ ಹೆಚ್ಚು ತರಬೇತಿಗಳನ್ನು ಸ್ವಯಂ ಆಸಕ್ತಿಯಿಂದ ನೀಡಿದ ದಾಖಲೆ. ನಿರಂತರ 10 ವರ್ಷಗಳಿಂದ ಪ್ರತಿ ವರ್ಷ 5,000ಕ್ಕೂ ಹೆಚ್ಚಿನ ರಾಜ್ಯದ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ಉಚಿತ ತರಬೇತಿ ಕಾರ್ಯಾಗಾರಗಳು. ಸಾರ್ವಜನಿಕ ಉಪಯೋಗದ ಸದುದ್ದೇಶದಿಂದ ಕಲ್ಲಬೆಟ್ಟುವಿನಲ್ಲಿ ಬಸ್ ಸ್ಟ್ಯಾಂಡ್ ನಿರ್ಮಾಣ. ಕಲ್ಲಬೆಟ್ಟುವಿನಂತಹ ಗ್ರಾಮೀಣ ಪ್ರದೇಶದಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ನಿರ್ಮಿಸಿ 300ಕ್ಕಿಂತಲೂ ಹೆಚ್ಚಿನ ಜನರಿಗೆ ಉದ್ಯೋಗದ ಅವಕಾಶ. ಆರ್ಥಿಕವಾಗಿ ಹಿಂದುಳಿದ ಶೈಕ್ಷಣಿಕವಾಗಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ 25 ಲಕ್ಷಕ್ಕೂ ಹೆಚ್ಚಿನ ಸ್ಕಾಲರ್ಶಿಪ್ ವ್ಯವಸ್ಥೆಯನ್ನು ನೀಡಲಾಗುತ್ತಿದೆ. ಪ್ರತಿ ವರ್ಷ ರಾಜ್ಯದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಉನ್ನತ ಮಟ್ಟದ ಉಚಿತ ವಿದ್ಯಾಭ್ಯಾಸದ ವ್ಯವಸ್ಥೆ. ಗ್ರಾಮೀಣ ಮಕ್ಕಳ ಉಪಯೋಗಕ್ಕಾಗಿ ಕಲ್ಲಬೆಟ್ಟು ಸರ್ಕಾರಿ ಶಾಲೆಗೆ ಕಂಪ್ಯೂಟರ್ ಹಾಗೂ ಪ್ರಿಂಟರ್ಗಳ ಕೊಡುಗೆ. ಗ್ರಾಮೀಣ ಪರಿಸರದ ಮಕ್ಕಳು ಐಐಟಿ, ಏಮ್ಸ್, ಜಿಪ್ಮರ್ನಂಥ ಅಂತಾರಾಷ್ಟ್ರೀಯ ಮಟ್ಟದ ಶಿಕ್ಷಣ ಸಂಸ್ಥೆಗಳಲ್ಲಿ ಸೇರುವ ಕನಸನ್ನು ನನಸನ್ನಾಗಿಸುವ ಉನ್ನತ ಮಟ್ಟದ ಶಿಕ್ಷಣ ವ್ಯವಸ್ಥೆಯ ನಾಯಕತ್ವ. ಕೊರೋನಾ ಲಾಕ್ಡೌನ್ ಸಂದರ್ಭದಲ್ಲಿ ಕಲ್ಲಬೆಟ್ಟು ಪರಿಸರದಲ್ಲಿ ನಿರಂತರ ಆಹಾರ ಕಿಟ್ಗಳ ವಿತರಣೆ. ಕೋವಿಡ್ ಪ್ರಾರಂಭಿಕ ಹಂತದಲ್ಲಿ ಕೆಎಂಸಿ ಮಂಗಳೂರು ಆಸ್ಪತ್ರೆಯ ಸಹಯೋಗದೊಂದಿಗೆ ಕಲ್ಲಬೆಟ್ಟು ಪರಿಸರ ನಿವಾಸಿಗಳಿಗೆ ಉಚಿತ ಲಸಿಕೆ ನೀಡುವ ಕಾರ್ಯಕ್ರಮ. ಮೂಡುಬಿದ್ರೆ ಮತ್ತು ಕಾರ್ಕಳ ಪರಿಸರದ ಬಸದಿಗಳ ಸ್ವಚ್ಛತಾ ಕಾರ್ಯಗಳು. ಅಷ್ಟೇ ಅಲ್ಲದೆ ಹಲವಾರು ಶೈಕ್ಷಣಿಕ ಸಂಸ್ಥೆಗಳಿಗೆ ಅಗತ್ಯ ಶೈಕ್ಷಣಿಕ ಸಾಮಗ್ರಿಗಳ ಕೊಡುಗೆ. ಹೀಗೆ ಇನ್ನು 10 ಹಲವೆಡೆ ಕೊಡುಗೆಗಳನ್ನು ನೀಡುತ್ತಾ ಬಂದಿದ್ದು, ಇವರ ಸಾಧನೆಗಳು ಎಷ್ಟು ಪ್ರಸ್ತುತಪಡಿಸಿದರೂ ಮುಗಿಯದಂತವುಗಳಾಗಿದ್ದು ಸಮಯದ ಅಭಾವದಿಂದ ಸಂಕ್ಷಿಪ್ತಗೊಳಿಸಲಾಗಿದೆ. ಒಟ್ಟಾರೆ ಹೇಳುವುದಾದರೆ ಹಿರಿಯರಿಟ್ಟ ಹೆಜ್ಜೆಯಲ್ಲಿ ಸಹಸ್ರಪದಿ ತುಳಿದು ಎಕ್ಸಲೆಂಟ್ ಎಂಬ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಕ್ಷಣ ಕ್ಷಣವನ್ನು ಶಿಲೆಯಾಗಿಸಿ ರೂಪ ಕೊಟ್ಟು ಜ್ಞಾನ ಸೌಧವನ್ನು ನಿರ್ಮಿಸಿದವರು, ಒಡನಾಡಿಗಳಿಗೆ ಬಲವಾಗಿ ಶಿಷ್ಯ ವರ್ಗಕ್ಕೆ ದಿಕ್ಸೂಚಿಯಾದವರು, ಜ್ಞಾನದಾಹಿಗಳಿಗೆ ಜೀವಜಲವಾಗಿ ಕಲ್ಲಬೆಟ್ಟುವನ್ನು ಕೇಂದ್ರವಾಗಿಸಿಕೊಂಡು ಸುತ್ತಲಿನ 10 ನೆರೆ ಜಿಲ್ಲೆಗಳಿಗಷ್ಟೇ ಅಲ್ಲದೆ ನೆರೆ ರಾಜ್ಯಗಳ ಜನರ ಮನದಂಗಳದಲ್ಲಿ ಚೇತುಹಾರಿ ಚಿಳಿಮೆಯಾಗಿ ಹರಿದು ಅಕ್ಷರ ಯಜ್ಞ ನಡೆಸಿದ ಅಕ್ಷರ ಸಂತ ಶ್ರೀಯುತ ಯುವರಾಜ್ ಜೈನ್ ಅವರ ಸ್ವಕುಟುಂಬದಲ್ಲೂ ಎಕ್ಸಲೆಂಟ್ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿಯಾಗಿ ಬೆನ್ನೆಲುಬಾಗಿ ನಿಂತ ಪತ್ನಿಯೊಂದಿಗೆ ಪ್ರಿಯಸಕನಾಗಿ ನನ್ನ ಯಜಮಾನರಾದಂತಹ ಯುವರಾಜ್ ಜೈನ್ ರವರಿಗೆ ಮಿಲನಶ್ರೀ ಪ್ರಶಸ್ತಿ ಬಂದದ್ದು ನನಗೆ ತುಂಬ ಸಂತೋಷವನ್ನು ತಂದುಕೊಟ್ಟಿದೆ. ಅವರು ಈ ಶೈಕ್ಷಣಿಕ ಒಂದು ಏನು ಸಾಧನೆ ಮಾಡಿದ್ದಾರೆ, ಇದಕ್ಕೆ ಅವರಲ್ಲಿರುವ ಆತ್ಮವಿಶ್ವಾಸ, ದೃಢ ನಂಬಿಕೆ, ಛಲ, ಹಠ ಇವುಗಳೇ ಒಂದು ಅವರನ್ನು ಇವತ್ತು ಈ ಎತ್ತರಕ್ಕೆ ಬೆಳಿಲಿಕ್ಕೆ ಒಂದು ಸಹಕಾರಿಯಾಗಿದೆ ಅಂತ ನಾನು ಅಂದುಕೊಂಡಿದ್ದೇನೆ. ಮಕ್ಕಳಿಗೆ ಮಮತೆಯೊಂದಿಗೆ ಸಕಲ ಕಲೆಯನ್ನು ವಿದ್ಯೆಯನ್ನು ಕೊಟ್ಟು ಪ್ರತಿಭಾನ್ವಿತರನ್ನಾಗಿಸುವ ಮಹದಾಸೆ ಹೊತ್ತು ಅವರಿಗಾಗಿ ಕನಸಿನ ಸೌಧವನ್ನು ಕಟ್ಟಿ ಪ್ರೀತಿ ತುಂಬಿದ ಅರಮನೆಯನ್ನಾಗಿಸಿದ್ದಾರೆ. ಅವರ ವೈಯಕ್ತಿಕ ಜೀವನದಲ್ಲೂ ನಾಯಕರಾಗಿದ್ದಾರೆ. ನನ್ನ ಅಪ್ಪ ಒಬ್ಬರು ಅದ್ಭುತವಾದ ವ್ಯಕ್ತಿ. ಅವರು ಎಲ್ಲರಿಗೆ ತುಂಬ ಸಪೋರ್ಟ್ ಮಾಡ್ತಾರೆ. ಹಿ ಈಸ್ ಅ ಟ್ರೂ ಇನ್ಸ್ಪಿರೇಷನ್ ಫಾರ್ ಆಲ್ ಆಫ್ ಅಸ್. ಅವರನ್ನು ನಾವು ಅಪ್ಪನಾಗಿ ಪಡೀಲಿಕ್ಕೆ ತುಂಬ ಪುಣ್ಯ ಮಾಡಿದ್ದೇವೆ. ಆ್ಯಂಡ್ ಐ ವಿಲ್ ಬಿ ಆಲ್ವೇಸ್ ಥ್ಯಾಂಕ್ಫುಲ್ ಫಾರ್ ಗಾಡ್ ಫಾರ್ ಸಚ್ ಅ ಅಮೇಝಿಂಗ್ ಪೇರೆಂಟ್ಸ್. ಥ್ಯಾಂಕ್ ಯು. ನನ್ನ ಅಪ್ಪ ನನಗೆ ರೋಲ್ ಮಾಡೆಲ್. ಅವರು ನನಗೆ ಆಟ ಪಾಠದಲ್ಲಿ ಎಲ್ಲ ಸಹಾಯ ಮಾಡುತ್ತಾರೆ. ಅವರಿಗೆ ಈ ಪ್ರಶಸ್ತಿ ಸಿಕ್ಕಿದ್ದಕ್ಕೆ ನನಗೆ ತುಂಬ ಖುಷಿಯಾಗಿದೆ. ಧನ್ಯವಾದ. ಧಾರ್ಮಿಕ ಬದುಕಿನಲ್ಲೂ ಸಮುದಾಯಕ್ಕೆ ತಮ್ಮದೇ ರೀತಿಯಲ್ಲಿ ಕೊಡುಗೆಗಳನ್ನು ನೀಡುತ್ತಾ ಬಂದಿದ್ದು, ಪಂಚಕಲ್ಯಾಣವಿರಲಿ, ಬಸದಿಗಳ ಜೀರ್ಣೋದ್ಧಾರವಿರಲಿ ಅಥವಾ ಇನ್ಯಾವುದೋ ಮಾದರಿಯಲ್ಲಿ ದಾನ ಧರ್ಮಾದಿಗಳನ್ನು ಮಾಡುತ್ತಾ ಸಮುದಾಯದಲ್ಲೂ ಹೆಮ್ಮೆಯ ಧರ್ಮ ಬಂಧುವಾಗಿ ಇಂದು ಸಮುದಾಯದ ರಾಷ್ಟ್ರೀಯ ಸಂಘಟನೆಗಳಲ್ಲೊಂದಾದ ಭಾರತೀಯ ಜೈನ್ ಮಿಲನ್ ವತಿಯಿಂದ ಕೊಡಮಾಡುವ ಮಿಲನಶ್ರೀ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ.
ಜೈ ಜಿನೇಂದ್ರ ವೀಕ್ಷಕರೇ, ಇಲ್ಲಿಯವರೆಗೂ ತಮ್ಮ ಯಶೋಗಾಥೆ ಮೂಲಕ ನಿಮಗೆಲ್ಲ ಚಿರಪರಿಚಿತರಾದ ಇಲ್ಲಿನ ಭೌತಿಕ ಸೌಂದರ್ಯ ಹಾಗೂ ಆಂತರಿಕ ಮೌಲ್ಯವರ್ಧನೆಗೆ ರೂವಾರಿಗಳಾದ ಶ್ರೀಯುತ ಯುವರಾಜ್ ಜೈನ್ ರವರನ್ನು ಈ ಕಾರ್ಯಕ್ರಮಕ್ಕೆ ಅಂದರೆ ಜ್ವಾಲಮಾಲಾ ಸಾಧಕರ ಹೆಜ್ಜೆ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಜೈ ಜಿನೇಂದ್ರ. ಜೈ ಜಿನೇಂದ್ರ. ತಮಗೆ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ. ತಾವು ಉಪನ್ಯಾಸಕರಾಗಿದ್ದುಕೊಂಡು ತಮ್ಮದೇ ಆದ ಕೋಚಿಂಗ್ ಸೆಂಟರನ್ನು ಪ್ರಾರಂಭಿಸಬೇಕು ಅನ್ನೋದಕ್ಕೆ ಇನ್ಸ್ಪಿರೇಷನ್ ಏನು? ಹೇಗೆ ಇದನ್ನು ಯೋಚನೆ ಮಾಡಿದ್ರಿ? ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಲ್ಲಿ 1997 ನನ್ನ MSc ವಿದ್ಯಾಭ್ಯಾಸ ಮುಗಿಸಿದ ಕೂಡಲೇ ಫಿಸಿಕಲ್ ರಿಸರ್ಚ್ ಲ್ಯಾಬೊರೇಟರಿ ಶ್ರೀಹರಿಕೋಟ ರಾಕೆಟ್ ಲಾಂಚಿಂಗ್ ಸ್ಟೇಷನ್ಗೆ ನಾನು ಜಾಬಿಗೆ ಸೇರಬೇಕಿತ್ತು. ಸೈಂಟಿಸ್ಟಾಗಿ ಹೋಗಬೇಕಿದ್ದವನು ಟೀಚಿಂಗ್ ಫೀಲ್ಡ್ಗೆ ಬರುವ ಹಾಗೆ ಡಾಕ್ಟರ್ B ಯಶೋವರ್ಮರವರು ಕಾರಣಕರ್ತರಾದರು. ಅದರ ಮುಂದಿನ ದಿವಸಗಳಲ್ಲಿ ಪ್ರೊಫೆಸರ್ S ಪ್ರಭಾಕರ್ ಅವರ ನೇತೃತ್ವದೊಂದಿಗೆ ಉಜಿರೆ ಕಾಲೇಜಲ್ಲಿ ನಾನು ಟೀಚಿಂಗ್ ಮಾಡ್ತಾ ಇರ್ತಕ್ಕಂಥ ಸಂದರ್ಭ ಮಕ್ಕಳೆಲ್ಲ ತುಂಬ ನನ್ನನ್ನು ಲೈಕ್ ಮಾಡ್ತಾಯಿದ್ರು. ಕಾಲೇಜಿನ ಹೊರತುಪಡಿಸಿ ಇನ್ನೂ ಮಕ್ಕಳಿಗೆ ಎಕ್ಸ್ಟ್ರಾ ಏನಾದರೂ ಟೀಚಿಂಗ್ ಕೊಡಬೇಕು ಅಂತ ಹೇಳುವಂಥದ್ದು ಊರಿನ ಪೋಷಕರು ಮತ್ತು ಮಕ್ಕಳ ಒತ್ತಾಯದ ಮೇರೆಗೆ ಪ್ರೊಫೆಸರ್ ಪ್ರಭಾಕರ್ ಸರ್ ಅವರು ನಮ್ಮ ಉಜಿರೆಯಲ್ಲಿ ಯಾಕೆ ಕೋಚಿಂಗನ್ನು ಮಾಡಬಾರ್ದು ಅಂತ ಹೇಳುವಂಥ ಒಂದು ಮಹದಾಸೆಯನ್ನು ಕೊಟ್ಟಾಗ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಾಲೆಯಲ್ಲಿ ನಮ್ಮ ಮೊದಲ ಕೋಚಿಂಗ್ ಪ್ರಾರಂಭ ಆಯಿತು. ಅದರ ನಂತರ ಮಕ್ಕಳು ಮತ್ತು ಪೋಷಕರು ಎಲ್ಲರೂ ನಮ್ಮನ್ನು ತಿದ್ದಿ ತೀಡ್ತಾ ನಾವು ಒಳ್ಳೆಯ ರೀತಿಯಲ್ಲಿ ಕೋಚಿಂಗನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದು. ಕಾಲೇಜ್ ಅವರ್ಸಲ್ಲಿ ನಾನು ಕಾಲೇಜಿಗೆ ಟೀಚಿಂಗ್ ಹೋಗ್ತಾ ಇದ್ದರೆ, ಅದರ ನಂತರ ಬೆಳಗಿನ ಹೊತ್ತು 6 ಗಂಟೆಯಿಂದ 8 ಗಂಟೆ, ಸಾಯಂಕಾಲ ಹೊತ್ತು ಪ್ರತಿ ಭಾನುವಾರ ಶನಿವಾರ ಎಲ್ಲ ದಿವಸಗಳು ಕೂಡ ಕೋಚಿಂಗನ್ನು ನಾನು ಮುಂದುವರಿಸಿಕೊಂಡು ಹೋದೆ. ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳು ಮೆಡಿಕಲ್ ಮಾಡಬೇಕು ಅಂತ, ಇಂಜಿನಿಯರಿಂಗ್ ಮಾಡಬೇಕು ಅಂತ ಕನಸು ಹೊತ್ತುಕೊಂಡು ಬಂದಿರ್ತಾರೆ. ಆ ಕನಸಿಗೆ ನಾವು ಬೇಕಾದ ವ್ಯವಸ್ಥೆಗಳನ್ನು ಟೆಕ್ನಿಕಲ್ ಟೀಮ್ ರಿಲೇಟೆಡ್ ಆಗಿ ಇದ್ದುಕೊಂಡು ಅವರಿಗೆ ಬೇಕಾದ ಕೋಚಿಂಗನ್ನು ಮಾಡ್ತಾ ಹೋದ್ರಿಂದ ಮೊದಲ ವರ್ಷಗಳಲ್ಲಿ CETಯಲ್ಲಿ 43ನೇ ರ್ಯಾಂಕ್ ಬಂದು ಮೆಡಿಕಲ್ ಸೀಟ್ ಸಿಕ್ಕಿತ್ತು. ಅದರ ತೃಪ್ತಿಯನ್ನು ನೋಡಿಕೊಂಡು ಪ್ರತಿ ಸಂದರ್ಭಗಳಲ್ಲಿ SSLC ಇರ್ಬೋದು, ಸೆಕೆಂಡ್ PUC ಇರ್ಬೋದು, ಎಲ್ಲ ವಿದ್ಯಾರ್ಥಿಗಳು ಸ್ಟೇಟ್ ಲೆವೆಲಲ್ಲಿ ರ್ಯಾಂಕ್ಗಳನ್ನು ಬರಲಿಕ್ಕೆ ಪ್ರಾರಂಭ ಆಯಿತು. ಈ ರೀತಿ ಪ್ರಾರಂಭವಾಗಿರ್ತಕ್ಕಂತಹ ಮಕ್ಕಳ ಮತ್ತು ಹೆತ್ತವರ ಸಪೋರ್ಟ್ಗಳನ್ನು ಹಾಗೂ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಎಲ್ಲ ಉಪನ್ಯಾಸಕ ವರ್ಗದವರು ಎಲ್ಲರೂ ಕೂಡ ನನ್ನನ್ನು ಹುರಿದುಂಬಿಸುವುದರಿಂದ ನನ್ನ ಈ ಕೋಚಿಂಗಿನ ಒಂದು ಪಯಣ ತುಂಬ ಒಳ್ಳೆ ರೀತಿಯಲ್ಲಿ ಪ್ರಾರಂಭ ಆಯಿತು. ಈ ಸಂದರ್ಭದಲ್ಲಿ ನೀವು ಯಾವೆಲ್ಲ ಸವಾಲುಗಳನ್ನ ಎದುರಿಸಬೇಕಾಗಿ ಬಂತು? ನಾನು ಕೋಚಿಂಗ್ ಪ್ರಾರಂಭ ಆದಮೇಲೆ ಕೆಲವು ವರ್ಷಗಳಲ್ಲಿ 5 ವರ್ಷ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಲ್ಲಿ ನಾನು ಉಪನ್ಯಾಸಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೆ. ಆ ಹೊತ್ತಲ್ಲಿ ಮೂಡುಬಿದಿರೆ ಜೈನ ಪದವಿ ಪೂರ್ವ ಕಾಲೇಜಿಗೆ ಭೌತಶಾಸ್ತ್ರ ಉಪನ್ಯಾಸಕರ ಒಂದು ಅಗತ್ಯ ಇತ್ತು. ಆ ಕಾರಣಕ್ಕೋಸ್ಕರ ಆ ಸಂದರ್ಭದಲ್ಲಿ ಮೂಡುಬಿದಿರೆಯ ಜೈನ ಪದವಿ ಪೂರ್ವ ಕಾಲೇಜ್ ಸಂಬಂಧಪಟ್ಟು ಗುಣಪಾಲ ಕಡಂಬರು, ಅಲ್ಲಿರ್ತಕ್ಕಂಥ ಎಲ್ಲ ಮ್ಯಾನೇಜ್ಮೆಂಟ್ ರಿಲೇಟೆಡ್ ಆಗಿರ್ತಕ್ಕಂಥವರು ಧರ್ಮಸ್ಥಳ ಸಂಸ್ಥೆಯೊಂದಿಗೆ ಪ್ರೊಫೆಸರ್ S ಪ್ರಭಾಕರ್ ಮತ್ತು ಯಶೋವರ್ಮರೊಂದಿಗೆ ಯುವರಾಜನನ್ನು ಮೂಡುಬಿದಿರೆಗೆ ಕಳಿಸಿಕೊಡಬೇಕು ಅಂತ ಒಂದು ಅವರ ಅಭಿಪ್ರಾಯವನ್ನು ತಿಳಿಸಿದರು. ಆ ಸಂದರ್ಭದಲ್ಲಿ ನಾನು ಅವರ ಒತ್ತಾಸೆಗೆ ಮೂಡುಬಿದಿರೆಗೆ ನಾನು ಬರಬೇಕಾಯಿತು. ನನ್ನ ಮನೆ ನಾರವಿ ಇದ್ದದ್ರಿಂದ ನನಗೆ ಇದು ಹತ್ತಿರವೂ ಆಯಿತು. ಮೂಡುಬಿದಿರೆ ಕಾಲೇಜಲ್ಲಿ ನಾನು ಉಪನ್ಯಾಸಕನಾಗಿ ಸೇವೆ ಪ್ರಾರಂಭ ಮಾಡ್ತಾ ಇದ್ದೆ. ಅದೇ ಸಂದರ್ಭ ಮೂಡುಬಿದಿರೆ ಪೋಷಕರ ಒತ್ತಾಯಕ್ಕೋಸ್ಕರ ಮೂಡುಬಿದಿರೆಯಲ್ಲಿ ಕೂಡ ಕೋಚಿಂಗ್ ಪ್ರಾರಂಭ ಮಾಡಬೇಕಾಯಿತು. ನನಗೆ 2 ಸವಾಲುಗಳಿದ್ದವು. ಉಜಿರೆಯಲ್ಲಿ ಕೋಚಿಂಗ್ ಮಾಡಬೇಕು, ಮೂಡುಬಿದಿರೆಯಲ್ಲಿ ಕೋಚಿಂಗ್ ಮಾಡಬೇಕು. ನನ್ನ ಬೆಳಿಗ್ಗೆ 5 ಗಂಟೆಗೆ ನಾನು ಮನೆಯಿಂದ 5:15 ಆಗುವಾಗ ಪ್ರಾರಂಭ ಮಾಡ್ತಾಯಿದ್ದೆ. ಸುಮಾರು 6 ಗಂಟೆಗೆ ನಾನು ಮೂಡುಬಿದಿರೆ ಬರ್ತಾಯಿದ್ದೆ. 6 ಗಂಟೆಯಿಂದ ಬೆಳಿಗ್ಗೆ 8:15ವರೆಗೆ ನಾನು ಮೂಡುಬಿದಿರೆ ರಿಲೇಟೆಡ್ ಆಗಿರ್ತಕ್ಕಂಥ ಕೋಚಿಂಗನ್ನು ನಡೆಸ್ಕೊಂಡು ಹೋಗ್ತಾಯಿದ್ದೆ. 9:30ಗೆ ನಾನು ಕಾಲೇಜಿಗೆ ಹೋಗ್ತಾಯಿದ್ದೆ, ಮೂಡುಬಿದಿರೆ ಜೈನ್ ಪದವಿ ಪೂರ್ವ ಕಾಲೇಜು. 9:30ಯಿಂದ ಸುಮಾರು 3:30ವರೆಗೆ ಅಲ್ಲಿ ಕಾಲೇಜಲ್ಲಿ ಇರ್ತಿದ್ದೆ. 3:30ಯಿಂದ ಮೂಡುಬಿದಿರೆ ಹೊರಟು ಉಜಿರೆಗೆ ನನ್ನ ಬೈಕಲ್ಲಿ, ಈಗಲೂ ಕೂಡ ಆ ಬೈಕ್ ನನ್ನ ಪ್ರೀತಿಯಿಂದ ಇಟ್ಕೊಂಡಿದ್ದೇನೆ, ಹಿರೋ ಹೋಂಡಾ ಬೈಕಲ್ಲಿ ನಾನು 1 ಗಂಟೆ ಒಳಗಡೆ ಅಂದರೆ 3:30ಗೆ ಹೊರಟು 4:00ವರೆಗೆ ಉಜಿರೆ ತಲುಪ್ತಾ ಇದ್ದೆ. 4:00ವರೆಯಿಂದ ಸುಮಾರು ರಾತ್ರಿ 8:30, 9 ಗಂಟೆವರೆಗೆ ನಾನು ಉಜಿರೆಯಲ್ಲಿ ಅಲ್ಲಿಯ ಮಕ್ಕಳಿಗೆ ಕ್ಲಾಸ್ ತಗೊಳ್ತಾ ಇದ್ದೆ. ಅದರ ನಂತರ ನಾನು ನಾರವಿಗೆ ಬರ್ತಾಯಿದ್ದೆ. ದಿನಕ್ಕೆ 100 ಕಿಲೋಮೀಟರ್ನ ಜರ್ನಿಯನ್ನು ದಿನವೂ ಪ್ರತಿ ಸುಮಾರು 5 ವರ್ಷಗಳ ಕಾಲ ಇದೇ ರೀತಿ ಪ್ರತಿ ಶನಿವಾರ ಆದಿತ್ಯವಾರ ಎಲ್ಲ ದಿವಸಗಳ ಸಂಬಂಧಪಟ್ಟು ಈ ಕೋಚಿಂಗನ್ನು ನನ್ನ ತಂಡದೊಂದಿಗೆ ನಾನು ಕಂಟಿನ್ಯೂ ಮಾಡ್ತಾ ಹೋಗ್ತಾ ಇದ್ದೆ. ಈ ಕೋಚಿಂಗ್ ಹೋಗ್ತಾ ಇದ್ದಂಥ ಸಂದರ್ಭಗಳಲ್ಲಿ ನನಗೆ ಕಾಲೇಜನ್ನು
ಯಾಕೆ ಮಾಡಬಾರ್ದು ಅಂತ ಹೇಳುವಂಥದ್ದು. ಯಾಕಂದರೆ ಕೋಚಿಂಗಿಗೆ ಥ್ರೆಟ್ಸ್ಗಳು ಬಂದಾಗ ನಾವು ಅದನ್ನು ಅಪರ್ಚುನಿಟಿಯಾಗಿ ಉಪಯೋಗಿಸ್ಕೊಳ್ಬೇಕು ಅಂತ ಯೋಚನೆಯಲ್ಲಿ ನಾನು ಕಾಲೇಜನ್ನು ಮಾಡೋಣ ಅಂತ ಮನಸ್ಥಿತಿ ಪ್ರಾರಂಭ ಆಯಿತು. ನನ್ನೆಲ್ಲ ಮಿತ್ರರು ಕೂಡ ನನಗೆ ಕಾಲೇಜ್ ಯಾಕೆ ನೀನು ಮಾಡಬಾರ್ದು, ಒಂದು 40-50 ಜನ ನಿನ್ನೊಟ್ಟಿಗೆ ಟೀಚರ್ಸ್ ಇದ್ದಾರೆ, ಪ್ರತಿ ವರ್ಷ 2,000-3,000 ಮಕ್ಕಳು ನಿಮ್ಮಿಂದ ಕಲ್ತ್ಕೊಂಡು ಹೋಗ್ತಾ ಇದ್ದಾರೆ, ಇಷ್ಟು ಇರುವಾಗ ನೀವು ಕಾಲೇಜ್ ಯಾಕೆ ಮಾಡಬಾರ್ದು ಅಂತ ಏನೋ ಮನಸ್ಸಲ್ಲಿ ಪರಿವರ್ತನೆಯಾಗಿ ಮೂಡುಬಿದ್ರಿ ಹತ್ತಿರದಲ್ಲಿ ಪರಿಸರದಲ್ಲಿ ಕಾರ್ಕಳ ವೇಣೂರು ಹತ್ತಿರಗಳಲ್ಲಿ ನಾನು ಜಾಗಗಳನ್ನು ನೋಡಲಿಕ್ಕೆ ಪ್ರಾರಂಭ ಮಾಡಿದೆ. ದೈವೇಚ್ಛೆ ಅಂತ ಎಣಿಸ್ಕೊಳ್ಬೇಕು. ಮೂಡುಬಿದ್ರಿಯ ಕಲ್ಲಬೆಟ್ಟು ಎಂಬಲ್ಲಿ ನನಗೆ ಕಲ್ಲು ಗುಡ್ಡಗಳ ಮಧ್ಯೆ ಒಂದು ಪ್ರದೇಶ 10 ಎಕರೆಯ ಒಂದು ಜಾಗ ನನಗೆ ಸಿಕ್ಕಿತ್ತು. ಆ ಸಂದರ್ಭ ಕಾಲೇಜು ಮಾಡ್ಕೊಳ್ಬೇಕು ಅಂತ ಹೇಳುವ ಸಂದರ್ಭಗಳಲ್ಲಿ ನೀವು ಸವಾಲು ಅಂತ ಒಂದು ಕ್ವಶನ್ ಕೇಳಿದ್ರಿ. ನಮ್ಮಲ್ಲಿ ಫೈನಾನ್ಷಿಯಲಿ ಕೋಟಿಗಟ್ಟಲೆ ಇರಲಿಲ್ಲ. ನಮಗೆ ಕೆಲವು ಲಕ್ಷಗಳು ಮಾತ್ರ ನಮ್ಮಲ್ಲಿ ಕೋಚಿಂಗ್ ರಿಲೇಟೆಡ್ ಆಗಿ ಇರ್ತಿತ್ತು. ಕಾರಣ ಒಂದೇ, ಕೋಚಿಂಗನ್ನು ನಾನು ದುಡ್ಡಿಗೋಸ್ಕರ ಮಾಡಿರಲಿಲ್ಲ. ಅಲ್ಲಿರ್ತಕ್ಕಂಥ ಎಷ್ಟೋ ವಿದ್ಯಾರ್ಥಿಗಳು ಫ್ರೀ ಎಜುಕೇಷನ್ ತಗೊಳ್ತಾ ಇದ್ದರು. ಯಾರಿಗೆ ಕಟ್ಟಲಿಕ್ಕೆ ಸಾಧ್ಯತೆ ಉಂಟು ಅವರಿಂದ ಫೀಸ್ ತಗೊಳ್ತಾ ಇದ್ವು. ಯಾರಿಗೆ ಕಟ್ಟಲಿಕ್ಕೆ ಫೈನಾನ್ಷಿಯಲಿ ಪ್ರಾಬ್ಲಮಲ್ಲಿದ್ದಾರೆ ಅವರನ್ನು ನಾವು ದುಡ್ಡು ತಗೊಳ್ತಾ ಇರಲಿಲ್ಲ, ಕೋಚಿಂಗ್ ಕೊಡ್ತಾ ಇದ್ವು. ಹಾಗಂತ ಕೋಚಿಂಗಲ್ಲಿ ತುಂಬ ಮಕ್ಕಳು ರಿಲೇಟೆಡ್ ಆಗಿರ್ತಕೊಂಡು ಕೋಚಿಂಗ್ ನಡೀತಾ ಇತ್ತು. ದುಡ್ಡಿನ ಕಷ್ಟಗಳು ಇತ್ತು. ಆ ಸಂದರ್ಭ ಬ್ಯಾಂಕ್ಗಳಿಗೆ ನಾವು ಹೋಗಲಿಕ್ಕೆ ಪ್ರಾರಂಭ ಮಾಡಿದೆ. ಒಂದು 10-15 ಬ್ಯಾಂಕ್ಗಳಲ್ಲಿ ನಾನು ಹೋಗಿ ಅಲ್ಲಿಯ ಜನರಲ್ ಮ್ಯಾನೇಜರ್ವರೆಗೂ ಕೂಡ ಪರಿಚಯ ಆಯಿತು. ನಮಗೆ ಬ್ಯಾಂಕಿಗೆ ಯಾವತ್ತೂ ಲೋನ್ ಕೊಡಬೇಕಾದ್ರೆ ಅವರಿಗೆ ಬೇಕಾಗುವಂಥ ಡಾಕ್ಯುಮೆಂಟ್ ರಿಲೇಟೆಡ್ ಆಗಿರ್ತಕ್ಕಂಥ ವ್ಯವಸ್ಥೆ ಕೇಳುವಾಗ ನಮ್ಮಲ್ಲೇನು ಅಷ್ಟು ಒಳ್ಳೆ ರೀತಿಯ ವ್ಯವಸ್ಥೆಗಳು ನಮ್ಮಲ್ಲಿ ಇರಲಿಲ್ಲ. ಆದರೂ ಕೂಡ ಹೆಚ್ಚಿನ ವ್ಯವಸ್ಥೆಗಳನ್ನು ಮಾಡ್ತಾ ಹೋದಾಗಿ IOB ಬ್ಯಾಂಕ್ ಅವರು ನಮಗೆ ದುಡ್ಡು ಕೊಡ್ತೇವೆ ಅಂತ ಹೇಳಿದರು. ಆ ಸಂದರ್ಭಗಳಲ್ಲಿ ನಾವು ಎಲ್ಲೋ ಒಂದು ಕಡೆ ಹೋಗ್ತಾ ಇರುವಾಗ ಥ್ರೆಟ್ಸ್ಗಳು ತುಂಬ ಇತ್ತು. ಅದನ್ನು ನಾನು ಪ್ರತಿ ಸಂದರ್ಭ ಅಪರ್ಚುನಿಟಿಗೆ ಕನ್ವರ್ಟ್ ಮಾಡ್ತಾ ಹೋಗ್ತಾ ಇದ್ದೆ. ಮನೆಗೂ ಫೋನ್ ಬರ್ತಾ ಇತ್ತು ಯಾವುದೋ ರಿಲೇಟೆಡ್ ಆಗಿ. ನಾನು ಒಂದು ಸಂದರ್ಭ ಒಂದು ಮನೆಗೆ ಕಾಲ್ ಬಂದಿತ್ತು ರಶ್ಮಿತಾ ಅವರಿಗೆ, ನಿಮ್ಮ ಯಜಮಾನರು ಆಕ್ಸಿಡೆಂಟಲ್ಲಿ ತೀರಿ ಹೋಗಿದ್ದಾರೆ ಅಂತ, ರಾತ್ರಿ 10 ಗಂಟೆ ಹೊತ್ತಿಗೆ. ಅವರು ಧೈರ್ಯಗೆಡಲಿಲ್ಲ. ಯಾಕಂತ ಹೇಳಿದ್ರೆ ನನ್ನ ಮೇಲೆ ಅಷ್ಟು ಧೈರ್ಯ ಇತ್ತು. ದಿನಂಪ್ರತಿ ನನ್ನ ಕುಟುಂಬ ನನ್ನೊಟ್ಟಿಗೆ ಅದೇ ರೀತಿ ಮುಂದುವರಿಸ್ಕೊಂಡು ಹೋಗ್ತಾ ಇರುವಂಥ ಸಂದರ್ಭ ಇರುವಂಥದ್ರಿಂದ ಅವರು ಅದರ ಧೃತಿಗೊಡೆದೆ ನಾನು 10:30-11 ಗಂಟೆಗೆ ಮತ್ತೆ ಮನೆ ಬಂದು ತಲುಪಿದ್ದೇನೆ. ಅಂದರೆ ಈ ಥರದ ತುಂಬ ಇನ್ಸಿಡೆಂಟ್ಗಳು ನಡೆದು ಹೋಗಿತ್ತು. ಬಟ್ ನಾವು ಯಾವುದನ್ನು ಧೃತಿಗೆಡದೆ ದೇವರಿದ್ದಾರೆ ನಂಬಿಕೆ ಅಂತ ಹೇಳುವಂಥದ್ದು ಮುಖ್ಯ ಇತ್ತು. ಆ ನಂಬಿಕೆ ಮುಖಾಂತರ ನಾವು ಕೋಚಿಂಗ್ಗಳ ಮುಖಾಂತರ ಪ್ರಾರಂಭ ಮಾಡಿದವರು ಕಾಲೇಜಿಗೆ ಕನ್ವರ್ಟ್ ಮಾಡುವ ಹಾಗೆ 2012ರಲ್ಲಿ ಕಾಲೇಜು ಪ್ರಾರಂಭ ಮಾಡುವಂಥ ಒಂದು ಕೆಲಸಕ್ಕೆ ಪ್ರಾರಂಭ ಮಾಡಿದ್ದು. ಕೈಯಲ್ಲಿ ಇದ್ದಂಥ ಸ್ವಲ್ಪ ದುಡ್ಡನ್ನು ಉಪಯೋಗಿಸಿಕೊಂಡು ಬೇರೆ ಬೇರೆ ಜನಗಳಿಂದ ನಾನು ದುಡ್ಡುಗಳನ್ನು ನಾನು ತಗೊಂಡೆ. ಕೈ ಸಾಲ ಅಂತ ಹೇಳುವಂಥದ್ದು ಪ್ರತಿ ತಿಂಗಳಿಗೆ 4% ಬಡ್ಡಿಯಲ್ಲಿ 1 ಕೋಟಿವರೆಗೆ ಬೇರೆ ಬೇರೆ ಜನಗಳಲ್ಲಿ ನಾನು ದುಡ್ಡನ್ನು ತಗೊಂಡೆ. ಅದನ್ನು ತಗೊಂಡು ನಾನು ಕಾಲೇಜಿನ ಧೈರ್ಯ ಮಾತ್ರ ಹೊಂದಿತ್ತು, ಹೊರತು ಬೇರೆ ಏನೂ ಇರಲಿಲ್ಲ. ನಮ್ಮಲ್ಲಿರ್ತಕ್ಕಂಥ ಒಂದು 50-60 ಲಕ್ಷಗಳನ್ನು ಉಪಯೋಗಿಸಿಕೊಂಡು ನಮ್ಮ ಮನೆಯವರು, ನಮ್ಮ ರಶ್ಮಿತನವರ ಮನೆಯವರು ಎಲ್ಲರ ಸಹಕಾರದಿಂದ ನಮ್ಮೆಲ್ಲ ಲ್ಯಾಂಡ್ಗಳನ್ನು ನಾವು ಬ್ಯಾಂಕಿಗೆ ಅಡವಿಟ್ಟು ಈ ಒಂದು ಕೈಂಕರ್ಯಕ್ಕೆ ನಾವು ಪ್ರಾರಂಭ ಮಾಡಿದ್ದು. ಅದು ದೇವರ ಇಚ್ಛೆ ಅಂತ ಇರಬೇಕಿತ್ತು. ಕಾವಂದರ ಬಳಿ ಡಾಕ್ಟರ್ B. ಅಶೋರ್ಮರವರ ಬಳಿ ನಾನು ಅಭಯಚಂದ್ರ ಜೈನ್ ಅವರೊಟ್ಟಿಗೆ ನಾನು ಈ ಸಂಸ್ಥೆಯ ಗೌರವಾಧ್ಯಕ್ಷರಾಗಿ ಅಭಯಚಂದ್ರ ಜೈನ್ ಅವರು ಇದ್ದುಕೊಂಡು ಅವರ ಧೈರ್ಯ ಹೇಳಿ ಕಾವಂದರೊಟ್ಟಿಗೆ ಹೋದಾಗ ಈ ಕಾಲೇಜಿನ ಪ್ಲ್ಯಾನ್ಗಳನ್ನು ನೋಡಿಕೊಂಡು ನನಗೆ ಆಶೀರ್ವದಿಸಿದರು. ಧೈರ್ಯದಿಂದ ಮುನ್ನೋಗು ಅಂತ ಹೇಳುವಂಥ ಮಾರ್ಗದರ್ಶನ ಸುರೇಂದ್ರಣ್ಣ ಇರ್ಬೋದು, ಹರ್ಷಣ್ಣ ಇರ್ಬೋದು, ಅಮ್ಮನವರು ಇರ್ಬೋದು, ಎಲ್ಲರೂ ಕೂಡ ನನಗೆ ಆಶೀರ್ವಾದ ಮಾಡಿ ಕಳಿಸಿದ್ರಿಂದ ಈ ಕೈಂಕರ್ಯವನ್ನು ಪ್ರಾರಂಭ ಮಾಡಿಬಿಟ್ಟಿದ್ದೇನೆ ನಾನು. ತುಂಬ ಸಂತೋಷ ಸರ್. ನೀವು ವಿದ್ಯಾರ್ಥಿಗಳಿಗೆ ಒಂದೇ ಸೂರಿನಡಿ ಸಕಲ ಸವಲತ್ತುಗಳನ್ನು ಒದಗಿಸ್ತಿದ್ದೀರಿ. ಹಾಗೆ ಅವರು ಇಚ್ಛಿಸುವಂಥ ಸಕಲ ವಿದ್ಯಾ ಕಲಾ ತರಬೇತಿಗಳನ್ನು ನೀವು ನೀಡ್ತಿದ್ದೀರಿ. ಇದಕ್ಕೆ ಪೋಷಕರ ಹಾಗೂ ವಿದ್ಯಾರ್ಥಿಗಳ ಸ್ಪಂದನೆ ಹೇಗೆ ಅಂತ ಅನ್ನೋದು ನಮ್ಮ ಯುವ ಜನತೆಗೆ ತಿಳಿಸಿ. ಕಾಲೇಜು ಪ್ರಾರಂಭವಾಗಿರ್ತಕ್ಕಂಥ ಸಂದರ್ಭಗಳಲ್ಲಿ ನಮ್ಮ ಮುಂಚೆಯೇ ಕೋಚಿಂಗ್ಗಳಲ್ಲಿ ಸಾವಿರ ಮಕ್ಕಳೆಲ್ಲ ಇದ್ದದ್ರಿಂದ ಎಲ್ಲ ಪೋಷಕರ ರಿಲೇಟೆಡಾಗಿ ಮೊದಲ ವರ್ಷದಲ್ಲಿ ನಮಗೆ ಎಷ್ಟು ಮಕ್ಕಳು ಬೇಕು ಅದಕ್ಕಿಂತ ಹೆಚ್ಚಿನ ಮಕ್ಕಳೇ ಬಂದರು. ಮೊದಲ ವರ್ಷಗಳಲ್ಲಿ ನಮ್ಮ ರ್ಯಾಂಕ್ಗಳಿದ್ದಿರ್ಬೋದು, ರಿಸಲ್ಟ್ಗಳಿದ್ದಿರ್ಬೋದು, ಒಳ್ಳೆ ನಮ್ಮ ಶಿಕ್ಷಕರ ತಂಡ ಇದ್ದದರಿಂದ ಒಳ್ಳೆ ರಿಸಲ್ಟ್ಗಳು ಬಂತು. ನಮ್ಮ ಮಕ್ಕಳಲ್ಲಿ ನಾವು ಈ ಕಾಲೇಜು ಮಾಡೋ ಉದ್ದೇಶ ನನಗೆ ಸಿದ್ಧವನ ಗುರುಕುಲ ಏನೋ ಕೊಟ್ಟಿದೆ. ಶಿಕ್ಷಣದೊಂದಿಗೆ ಸಂಸ್ಕಾರ ಅಂತ ಹೇಳುವಂಥದ್ದನ್ನು ಹೇಳಿಕೊಟ್ಟಿದೆ. ಆ ಸಂಸ್ಕಾರವನ್ನು ಕೊಡಬೇಕು. ಬೇಕಾದಷ್ಟು ಕಾಲೇಜುಗಳುಂಟು, ಶಿಕ್ಷಣ ಕೊಡ್ತಾ ಇದ್ದಾರೆ. ಸಂಸ್ಕಾರದಲ್ಲಿ ಎಲ್ಲೋ ನಾವು ಎಡವುತ್ತಾ ಇದ್ದೇವೆ. ಆ ಕಾರಣಕ್ಕೋಸ್ಕರ ಸಂಸ್ಕಾರ ಸಿಗಲಿ ಅಂತ ಕಾರಣಕ್ಕೋಸ್ಕರ ಈ ಕಾಲೇಜು ಪ್ರಾರಂಭ ಮಾಡಿದೆ. ಈ ಕಾಲೇಜಿನ ಮೊದಲ ಹಂತದಲ್ಲಿ ಯೋಗ, ಮೆಡಿಟೇಷನ್ ಎಲ್ಲ ಇರ್ತಕ್ಕಂಥ ಸಂದರ್ಭ ಪೇರೆಂಟ್ಸಿಂದ ಇದಕ್ಕೆ ರಿಯಾಕ್ಷನ್ಗಳು ಬರ್ತಾ ಇತ್ತು, ಇದು ಅಗತ್ಯ ಉಂಟಾ ಅಂತ. ಬಟ್ ಮಕ್ಕಳಲ್ಲಿ ಪರಿವರ್ತನೆ ಆಗುವುದನ್ನು ನೋಡಿಕೊಂಡು ಎಲ್ಲ ಪೇರೆಂಟ್ಸು ಇದನ್ನು ಒಪ್ಪಿಕೊಂಡ್ರು. ಯಾವುದ್ಯಾವುದೋ ರೀತಿಯಲ್ಲಿ ತಮಗೆ ಸಾಕಲಿಕ್ಕೆ ಕಷ್ಟ, ಮನೆಯಲ್ಲಿ ನಾವು ಹೇಳಿದ್ದನ್ನು ಕೇಳುವುದಿಲ್ಲ
ಅಂತ ಹೇಳುವಂಥ ಎಷ್ಟೋ ವಿದ್ಯಾರ್ಥಿಗಳನ್ನು ಇಲ್ಲಿ ತಂದು ಹಾಕುವಂಥ ವ್ಯವಸ್ಥೆ ಮಾಡಿದರು. ಇಲ್ಲಿ ತಂದು ಅಥವಾ ಇಲ್ಲಿ ಈ ಸಂಸ್ಥೆಗೆ ಬಂದು ಬಿಡುವಾಗಲೇ ಹೇಳ್ತಾ ಇದ್ರು, ಈ ಮಗ ನಮಗೆ ಕೇಳೋದಿಲ್ಲ. ನಾವು ಒಂದು ರಜೆ ಕೊಡುವಾಗಲೂ ಕೂಡ ಅಷ್ಟೇ, ಸರ್ ತಪ್ಪಿಕೊಡ ರಜೆ ಕೊಡಬೇಡಿ, ಮನೆಗೆ ಬಂದು ಕೂಡ ಮೊಬೈಲ್ TV ಬೈಕ್ ಇಟ್ಕೊಂಡು ಹೊರಗಡೆ ತಿರುಗಾಡ್ತಾರೆ, ನೀವು ಆದಷ್ಟು ಸಂಸ್ಥೆಯಲ್ಲೇ ಇರಲಿ ಅಂತೇಳಿ. ಅಂದರೆ ಸಂಸ್ಥೆಯ ಮೇಲೆ ಧೈರ್ಯ ಎಲ್ಲ ಪೋಷಕರಿಗೆ ಬರಲಿಕ್ಕೆ ಪ್ರಾರಂಭ ಆಯಿತು. ನಾವು 176 ಮಕ್ಕಳಿಂದ ಪ್ರಾರಂಭ ಮಾಡಿ ಈ 10 ವರ್ಷಕ್ಕೆ ಬಂದಿದ್ದೇವೆ. ಈ 10ನೇ ವರ್ಷ ಆಗುವ 2000 ವಿದ್ಯಾರ್ಥಿಗಳು ನಮ್ಮೊಟ್ಟಿಗೆ ಈ ಕ್ಯಾಂಪಸ್ಸಲ್ಲಿ ಇದ್ದಾರೆ. ಇದರಲ್ಲಿ 1800 ಮಕ್ಕಳು ರೆಸಿಡೆನ್ಷಿಯಲ್ ಇದ್ದಾರೆ. ಬೆಳಿಗ್ಗೆ 5 ಗಂಟೆಗೆ ಅವರ 5:15ಗೆ ಅವರ ದಿನಚರಿ ಪ್ರಾರಂಭ ಆಗ್ತದೆ. 5 ಗಂಟೆಗೆ ಬೆಲ್ ಆದರೆ 5:15ಗೆ ದಿನಚರಿ ಪ್ರಾರಂಭ ಆಗ್ತದೆ. ಯೋಗ ಮೆಡಿಟೇಷನ್ಗಳಿಂದ ಪ್ರಾರಂಭವಾಗಿರ್ತಕ್ಕಂಥ ಈ ಒಂದು ದಿನಚರಿ 6:00ವರೆಗೆ ಅವರ ಕೆಲವು ಕ್ಲಾಸುಗಳು ಪ್ರಾರಂಭ ಆಗ್ತದೆ. ನಾನು ಮೆಡಿಕಲ್, IIT ಇರ್ಬೋದು, ನೀಟ್ ಇರ್ಬೋದು, ಕನಸಿರ್ತದೆ ಮಕ್ಕಳಿಗೆ. ನಾನು NDA ಹೋಗಬೇಕು, KVPO ಮಾಡ್ಕೊಳ್ಬೇಕು, ಕಾಮರ್ಸಿನವರು CA ಮಾಡಬೇಕು, ಕಂಪನಿ ಸೆಕ್ರೆಟರಿ ಮಾಡಬೇಕು, ನನಗೆ UPSC ಹೋಗಬೇಕು ಅಂತ ಕನಸು ಹೊತ್ತುಕೊಂಡು ಬಂದಿರತಕ್ಕಂಥ ಮಕ್ಕಳನ್ನು ನಾವು ಯಾವತ್ತೂ ಟ್ಯೂನ್ ಮಾಡ್ಕೊಳ್ಬೋದು ಅಂತ ಹೇಳುವಂಥದ್ದು. ಆ ಟ್ಯೂನ್ ಮಾಡ್ಕೊಳ್ಬಹುದು ಅಂತ ಹೇಳಿದ ಮೇಲೆ ಅವರಿಗೆ ಅದನ್ನೇ ಕೊಡಬೇಕಾಗ್ತದೆ. ಬೆಳಗ್ಗೆ 6:00ವರೆಯಿಂದ ಕ್ಲಾಸ್ ಪ್ರಾರಂಭ ಆದರೆ ಸಾಯಂಕಾಲ 5:30ವರೆಗೆ ಅವರಿಗೆ ಸ್ಟಡಿ ಅವರ್ಸಲ್ಲಿ ಟೀಚರ್ಸ್ ಅಲ್ಲೇ ಇದ್ದುಕೊಂಡು ಕ್ಲಾಸಲ್ಲಿ ಎಲ್ಲವನ್ನೂ ಕೊಡೋ ಮೆಥಡ್ ಮಾಡಿದರು. ಬೆಳಿಗ್ಗೆ 2ನೇ ಸೆಷನ್ 8:30ಗೆ ಸ್ಟಾರ್ಟ್ ಆಗ್ತದೆ. 8:30 ಸ್ಟಾರ್ಟ್ ಆದರೆ ಸಾಯಂಕಾಲ 7:00ವರೆಗೆ ಇರ್ತದೆ. ಅದರಲ್ಲಿ ಕೂಡ ಆ ಮಕ್ಕಳಿಗೆ ಎಲ್ಲ ರೀತಿಯ ಫೆಸಿಲಿಟಿ ಸಿಗುವ ಹಾಗೆ ದಿನಕ್ಕೆ 1 ಅಥವಾ 2 ಗಂಟೆ, ಬೆಳಿಗ್ಗೆ 7:00ರಿಂದ 8:00 ಅಥವಾ ಸಾಯಂಕಾಲ 4:00ರಿಂದ 5:00 1 ಗಂಟೆ ಅಂದರೆ ಅವರು ಗ್ರೌಂಡಲ್ಲಿ ಇರಲೇಬೇಕು. ಯಾಕಂದರೆ ಫಿಸಿಕಲ್ ಫಿಟ್ನೆಸ್ ಅವರಿಗೆ ಬೇಕು. ಆ ಕಾರಣಕ್ಕೋಸ್ಕರ 3 ಮಂದಿ PD ಅವರು ನಮ್ಮ ಸಂಸ್ಥೆಯಲ್ಲಿದ್ದಾರೆ, 6 ಮಂದಿ ಮಿಲಿಟರಿಯವರು ನಮ್ಮ ಸಂಸ್ಥೆಯಲ್ಲಿದ್ದಾರೆ. ಪ್ರತಿ ಹಾಸ್ಟೆಲನ್ನು ಒಬ್ಬೊಬ್ಬರು ಮಿಲಿಟರಿಯವರು ನೋಡ್ಕೊಳ್ತಾರೆ. ವಾರ್ಡನ್ಸ್ ಇರ್ತಾರೆ, SWs ಇರ್ತಾರೆ, ಟೀಚರ್ಸ್ ಇರ್ತಾರೆ ಹಾಸ್ಟೆಲ್ಗಳಲ್ಲಿ. ಅವರಿಗೆ ಮಕ್ಕಳಿಗೆ ಏನಾದರೂ ಡೌಟ್ ಬಂದರೆ ಅದಕ್ಕೆ ಬೇಕಾದ ಹೇಳಿಕೊಡುವ ವ್ಯವಸ್ಥೆಯನ್ನು ಹಾಸ್ಟೆಲ್ಗಳು ಇರ್ತದೆ. ಮತ್ತು ಶುದ್ಧ ಸಸ್ಯಾಹಾರಿ ಇರ್ತಕ್ಕಂಥ ಕ್ಯಾಂಪಸ್ ನಮ್ಮದು ಇರ್ತಕ್ಕಂಥದ್ದು. ನನಗೆ ಒಂದೇ ಒಂದು ಖುಷಿ ಅಂತ ಹೇಳಿದ್ರೆ, ಯಾವ ಮಕ್ಕಳು ಇಲ್ಲಿ 2 ವರ್ಷ ಕಲಿತು ಹೋಗಿರ್ತಾರೆ, ಅವರು ಊರಿಗೆ ಹೋದ ಮೇಲೆ ಹೆಚ್ಚಿನ ಪೇರೆಂಟ್ಸ್ ಹೇಳ್ತಾರೆ, ನನ್ನ ಮಗ ಮಾಂಸಾಹಾರ ತ್ಯಜಿಸಿದ್ದಾನೆ ಅಂತ ಹೇಳುವಂಥದ್ದು. ನಾನು ಆವಾಗ ಅವರಿಗೆ ಹೇಳಿಕೊಂಡು, ನಿಮ್ಮ ಮಗ ಮಾಂಸಾಹಾರ ತ್ಯಜಿಸಿದ್ರಿಂದ ಎಷ್ಟೋ ಪ್ರಾಣಿಗಳು ಉಳಿದಿರ್ತದೆ. ಅದಕ್ಕೋಸ್ಕರ ಈ ಸಂಸ್ಥೆಯ ಒಂದು ದೇಣಿಗೆ ಅಂತ ನಾನು ಹೇಳ್ಬೋದು ಅಂತ ಯೋಚನೆ. ಯಾಕಂದರೆ ಈ ಕ್ಯಾಂಪಸ್ಸಿಗೆ ಬರುವಾಗಲೂ ಕೂಡ ಯಾವುದೇ ಪೇರೆಂಟ್ಸ್ ನಾನ್ ವೆಜ್ ತರುವ ಹಾಗಿಲ್ಲ. ಇಲ್ಲಿರ್ತಕ್ಕಂಥ ಒಂದು ಕ್ಯಾಂಪಸ್ಸಲ್ಲಿ ಸಸ್ಯಾಹಾರಕ್ಕೆ ನಾವು ಇಂಪಾರ್ಟೆನ್ಸ್ ಕೊಟ್ಟದ್ರಿಂದ ಮಕ್ಕಳಲ್ಲಿ ತುಂಬ ಒಳ್ಳೆಯ ರೀತಿಯ ಪರಿವರ್ತನೆ ಕಂಡಿದೆ. ಯೋಗ, ಮೆಡಿಟೇಷನ್ ಅದರೊಟ್ಟಿಗೆ ಅವರಿಗೆ ಬೇಕಾಗುವಂಥ ಮಾನಸಿಕ ದೃಢತೆ ಕೊಡುವಂಥದ್ರಿಂದ ನಮಗಿರ್ತಕ್ಕಂಥ ಭಜನಾ ಕಾರ್ಯಕ್ರಮ ಇರ್ಬೋದು, ಮಕ್ಕಳು ಪ್ರತಿ ಶನಿವಾರ ಭಜನೆ ಮಾಡ್ತಾರೆ. ಅದರೊಂದಿಗೆ ಆ ಮಕ್ಕಳಿಗೆ ಬೇಕಾಗುವಂಥ ಭಗವದ್ಗೀತೆ ಪ್ರವಚನ ಇದ್ದಿರ್ಬೋದು, ಹನುಮಾನ್ ಚಾಲೀಸ್ ಇರ್ಬೋದು, ಎಲ್ಲವನ್ನೂ ಅವರು ಸರ್ವಧರ್ಮಗಳನ್ನು ಇಲ್ಲಿ ಸೇರಿಸಿಕೊಂಡು ಎಲ್ಲ ಸರ್ವಧರ್ಮ ಸಭೆಯನ್ನು ಮಾಡ್ತಾ ಇರುವಂಥದ್ರಿಂದ ಎಲ್ಲ ಧರ್ಮದ ವಿದ್ಯಾರ್ಥಿಗಳು ಇಲ್ಲಿ ತುಂಬ ಪ್ರೀತಿಯಿಂದ, ತುಂಬ ಖುಷಿಯಿಂದ, ಹೊಂದಾಣಿಕೆಯಿಂದ ಯಾವಾಗ ಜೀವನದಲ್ಲಿ ಶಿಸ್ತು ಬೇಕು, ಆ ಸಂದರ್ಭ ಎಲ್ಲಿ ನಾವು ಅವರನ್ನು ತಿದ್ದಬೇಕು, ಆ ತಿದ್ದುವ ಕೆಲಸವನ್ನು ನಾವು ಮಾಡಿಯೇ ಮಾಡ್ತೇವೆ. ಯಾಕಂತ ಹೇಳಿದ್ರೆ ಸಾಮಾಧಾನ ಭೇದ ದಂಡ ಈ ಪ್ರಯೋಗ ನಮ್ಮ ಹಿಂದಿನ ಶಿಕ್ಷಣ ಪದ್ಧತಿಯಲ್ಲಿ, ಗುರುಕುಲ ಶಿಕ್ಷಣ ಪದ್ಧತಿಯಲ್ಲಿ ಇದ್ದದ್ರಿಂದ ಆ ಶಿಕ್ಷಣ ಪದ್ಧತಿಯನ್ನು ನಾವಿಲ್ಲಿ ಅಳವಡಿಸಿಕೊಂಡಿದ್ದೇವೆ. ಯಾವುದೇ ಹೆತ್ತವರು ಬಂದಾಗ ನಾವು ಮುಂಚೆ ಹೇಳ್ತೇವೆ, ಈ ಒಂದು ಸಿಸ್ಟಮಿಗೆ ನಿಮ್ಮ ಮಕ್ಕಳನ್ನು ಕಳಿಸಿಕೊಳ್ಳಿಕ್ಕೆ ಸಾಧ್ಯತೆ ಇದ್ದರೆ ಮಾತ್ರ. ಇಲ್ಲಿ ಯಾವುದೇ ಪಾರ್ಶಾಲಿಟಿ ಇರುವುದಿಲ್ಲ. ಇಲ್ಲಿ ದೊಡ್ಡವ ಚಿಕ್ಕವ ಅಂತ ಹೇಳುವಂಥದ್ದು ಯಾವುದೇ ಇಲ್ಲ. ಎಲ್ಲ ದಿವಸ ಯೂನಿಫಾರ್ಮನ್ನು ಅವರು ಧರಿಸಲೇಬೇಕು. ಆ ಕಾರಣಕ್ಕೋಸ್ಕರ ಎಲ್ಲ ರೀತಿಯ ವಿದ್ಯಾರ್ಥಿಗಳು ಕೂಡ ಇಲ್ಲಿದ್ದಾರೆ. ಬಡವರು ಇದ್ದಾರೆ, ಶ್ರೀಮಂತರು ಇದ್ದಾರೆ. ಬಟ್ ಎಲ್ಲರಿಗೂ ಕೂಡ ಇರ್ತಕ್ಕಂಥ ವ್ಯವಸ್ಥೆ ಒಂದೇ. ನೆಲದಲ್ಲಿ ಕೂತ್ಕೊಂಡು ತುಂಬ ಚೆಂದ ರೀತಿಯಲ್ಲಿ ಪ್ರೇಯರ್ ಮಾಡ್ತಾರೆ, ಯೋಗ ಮಾಡ್ತಾರೆ, ಭಜನೆ ಮಾಡ್ತಾರೆ. ಎಲ್ಲ ಸಿಸ್ಟಮನ್ನು ಬದುಕಲಿಕ್ಕೆ ಬೇಕಾಗುವಂಥ ಜೀವನದಲ್ಲಿ ಹೆಚ್ಚಿನ ಶಿಕ್ಷಣವನ್ನು ಈ ಮಕ್ಕಳು ಕಲಿತುಕೊಂಡು ಹೋಗ್ತಾ ಇದ್ದಾರೆ. ಆದ್ದರಿಂದ ನಮಗೆ ಆ ಮಕ್ಕಳ ಮತ್ತು ಪೋಷಕರ ಈಗಿರ್ತಕ್ಕಂಥ ಪರಿವರ್ತನೆ, ಪೋಷಕರಲ್ಲೂ ಕೂಡ ತುಂಬ ಪರಿವರ್ತನೆಗಳು ಆಗಿದೆ. ಕಾರಣ ಅಂತ ಹೇಳಿದ್ರೆ ಮನೆಯಲ್ಲಿ ಅವರು ಸಂಸ್ಕಾರ ಹೇಳಿಕೊಡಲಿಕ್ಕೆ 1 ಮಗು 2 ಮಗು, ಅಪ್ಪ ಅಮ್ಮ ಹೇಳಿದಾಗ ಹೆಚ್ಚಿನ ಮಕ್ಕಳು ಕೇಳುವಂಥ ಪರಿಸ್ಥಿತಿಗಳಲ್ಲಿ ಇರುವುದಿಲ್ಲ. ಆ ಒಂದು ವ್ಯವಸ್ಥೆಯನ್ನು ಶಿಕ್ಷಕನಾಗಿ ನಾನು ಇದ್ದುಕೊಂಡು ನನ್ನ ಎಲ್ಲ ಶಿಕ್ಷಕ ತಂಡದೊಂದಿಗೆ ನಾನು ಮಾಡದಿದ್ದರೆ ನಾನು ಒಂದು ಕಾಲೇಜು ಮಾಡಿದ್ದು ಸಾರ್ಥಕತೆಯನ್ನು ಪಡೀಲಿಕ್ಕೆ ಸಾಧ್ಯತೆ ಇಲ್ಲ. ಅದಕ್ಕೋಸ್ಕರ ಸಂಸ್ಕಾರ ಮತ್ತು ಶಿಕ್ಷಣ ಎರಡನ್ನು ನಾನು ಒಟ್ಟಿಗೆ ಕೊಂಡೋಗ್ತಾ ಇದ್ದೇನೆ. ಈ ಶೈಕ್ಷಣಿಕ ಕ್ಷೇತ್ರದಲ್ಲಿ ನೀವು ಹೊಸ ಛಾಪನ್ನು ಮೂಡಿಸಿ ನಿಮ್ಮನ್ನರಸಿ ಹಲವು ಪ್ರಶಸ್ತಿಗಳು ನಿಮಗೆ ಸಂದಿವೆ, ಗೌರವಗಳು ಸಂದಿವೆ. ಇದರ ಬಗ್ಗೆ ನಿಮ್ಮ ಆತ್ಮತೃಪ್ತಿ ಅಥವಾ ಅನಿಸಿಕೆ ಅಭಿಪ್ರಾಯನ ತಾವು ತಿಳಿಸಿ. ನಾನು ಯಾವತ್ತೂ ಕೂಡ ಇಷ್ಟು ಸಂದರ್ಭಗಳಲ್ಲಿ ನಾನು ಪ್ರಶಸ್ತಿಗೋಸ್ಕರ ಕೆಲಸ ಮಾಡಲಿಲ್ಲ. ನಾನು ಹೋಗ್ತಿರ್ತಕ್ಕಂಥ ದಾರಿಯಲ್ಲಿ ನಾನು JC ಸಂಸ್ಥೆಯ ಟ್ರೈನರ್ ಆಗಿದ್ದೆ. ರೋಟರಿ ಸಂಸ್ಥೆಯ ಮೂಡುಬಿದ್ರೆಯ ಟೆಂಪಲ್ ಟೌನ್ನ ಚಾರ್ಟರ್ ಪ್ರೆಸಿಡೆಂಟಾಗಿ ಕೆಲಸ ಮಾಡಿದ್ದೆ.
ಜೈನ್ ಮಿಲನಲ್ಲಿ ಕೆಲಸ ಮಾಡಿದ್ದೆ. ಹೊರಗಿನ ಎಲ್ಲ ಸಂಘ ಸಂಸ್ಥೆಗಳಲ್ಲಿ ನನ್ನನ್ನು ನಾನು ತೊಡಗಿಸಿಕೊಂಡು ಹೋಗ್ತಾ ಇದ್ದೆ. ಯಾವತ್ತೂ ಕೂಡ ಪ್ರಶಸ್ತಿಗೆ ಅಂತ ನಾನು ಕೆಲಸ ಮಾಡಲಿಕ್ಕೆ ಹೋಗಲಿಲ್ಲ. ನಾನಿರ್ತಕ್ಕಂಥ JC ಸಂಸ್ಥೆಯಲ್ಲೂ ಕೂಡ ಅಷ್ಟೇ ನ್ಯಾಷನಲ್ ಲೆವೆಲ್ ಅವಾರ್ಡ್, ಇಂಟರ್ನ್ಯಾಷನಲ್, ಸಿಂಗಾಪುರ, ಮಲೇಷ್ಯಾ ಎಲ್ಲ ಹೋಗಿ ನನಗೆ ಬೇಕಾಗುವಂಥ ಟ್ರೈನಿಂಗನ್ನು ನಾನು ಪಡ್ಕೊಂಡು ಬಂದೆ. ಅದರಿಂದಾಗಿ ನಾನು ಪ್ರತಿ ವರ್ಷ ಒಂದು 5,000ದಿಂದ 10,000 ಮಕ್ಕಳಿಗೆ ಬೇರೆ ಬೇರೆ ನಮ್ಮ ರಾಜ್ಯದ ಬೇರೆ ಬೇರೆ ಕಡೆ ಇರ್ತಕ್ಕಂಥ ಶೈಕ್ಷಣಿಕ ಸಂಬಂಧಪಟ್ಟಿರ್ತಕ್ಕಂಥ ಪೋಷಕರಿಗೆ ಇರ್ಬೋದು, ಮಕ್ಕಳಿಗೆ ಇರ್ಬೋದು, ನಾನು ಯಾವುದೇ ಒಂದು ಹಣದ ಅಪೇಕ್ಷೆ ಇಲ್ಲದೆ ನನ್ನದೇ ಗಾಡಿಯಲ್ಲಿ ಎಲ್ಲ ಕಡೆ ಸಂಚರಿಸಿ ಯಾರಿಗೆ ಇದರ ಅಗತ್ಯ ಉಂಟು ಆಯಾಯ ಊರುಗಳಲ್ಲಿ ಅಲ್ಲಿರ್ತಕ್ಕಂಥ ಜೈನ್ ಮಿಲನ್ ಇರ್ಬೋದು, ಸಂಘ ಸಂಸ್ಥೆಗಳು ಇರ್ಬೋದು, ಅವರೇ ವ್ಯವಸ್ಥೆ ಮಾಡಿ ಕರೀತಾರೆ. ನಾನೇ ಹೋಗಿ ಅಲ್ಲಿ ಇದ್ದುಕೊಂಡು ಅವರಿಗೆ ಟ್ರೈನಿಂಗ್ ಕೊಟ್ಟುಕೊಂಡು ಬರ್ತಾ ಇದ್ದೇನೆ. ಇವುಗಳಿಂದ ನಾನು ಯಾವತ್ತೂ ನನ್ನ ಆತ್ಮತೃಪ್ತಿ, ನನಗೆ ವಿದ್ಯಾರ್ಥಿಗಳು ಅಂತ ಹೇಳಿದ್ರೆ ತುಂಬ ಪ್ರೀತಿ. ಯಾಕಂದರೆ ನಾನು ಇರ್ತಕ್ಕಂಥ ಪ್ರಪಂಚ ಈಗ ಸುಮಾರು ಒಂದು 25 ವರ್ಷಗಳಿಂದ ಅವರೊಟ್ಟಿಗೆ ಇದ್ದು ನನಗೆ ಅದೇ ಪ್ರಪಂಚ ಆಗಿ ಹೋಗಿದೆ. ಅದರಿಂದಾಗಿ ಎಲ್ಲ ಕಡೆ ದೇಶದ ಇಲ್ಲಿ ನಮ್ಮ ಎಕ್ಸಲೆಂಟ್ ಕ್ಯಾಂಪಸ್ಸಲ್ಲಿ ನಾನು ಯಾವತ್ತೂ ಫ್ರೀ ಇರ್ತೇನೆ. ಆ ಒಂದು ಟೈಮನ್ನು ನಾನು ಹೊರಗಡೆ ಸಂಬಂಧಪಟ್ಟಿರ್ತಕ್ಕಂಥ ವಿದ್ಯಾರ್ಥಿಗಳಿಗೋಸ್ಕರ ಕೊಡ್ತಾ ಇದ್ದೇನೆ. ಆದ್ದರಿಂದ ನಮ್ಮ ರಾಜ್ಯದ ಹರಪನಹಳ್ಳಿ ಕಡೆ ಇದ್ದಿರ್ಬೋದು, ಮೈಸೂರು ಕಡೆ ಇರ್ಬೋದು, ಶಿವಮೊಗ್ಗ ಇರ್ಬೋದು, ಈ ಕಡೆ ಕೊಡ್ಲಿಪೇಟೆ ಕಡೆ ಇರ್ಬೋದು, ಮಡಿಕೇರಿ ಇರ್ಬೋದು, ಹುಬ್ಬಳ್ಳಿ ಕಡೆ ಇರ್ಬೋದು, ಎಲ್ಲ ಕಡೆ ಇರ್ತಕ್ಕಂಥ ಅಲ್ಲಿಯ ಸಂಘ ಸಂಸ್ಥೆಗಳು ಪ್ರೋಗ್ರಾಮನ್ನು ಅರೇಂಜ್ ಮಾಡ್ತಾರೆ. ನಾನು ನನ್ನ ಸ್ವಂತ ಖರ್ಚಲ್ಲಿ ಹೋಗಿ ಅಲ್ಲಿ ಪ್ರೋಗ್ರಾಮ್ಗಳನ್ನು ಕೊಟ್ಟು ನಾನು ಬರ್ತಾ ಇದ್ದೇನೆ. ಇದರಿಂದ ಆತ್ಮತೃಪ್ತಿ ನನಗೆ ತುಂಬ ಸಿಕ್ಕಿದೆ. ರೋಟರಿಯಲ್ಲಿ ತುಂಬ ಸನ್ಮಾನಗಳು ನನಗೆ ಸಿಕ್ಕಿದೆ. ಅದರೊಟ್ಟಿಗೆ JCಯಲ್ಲೂ ಕೂಡ ನಾನು ಯಾವುದನ್ನು ಬಯಸಲಿಲ್ಲ. ನಮ್ಮ ರಾಜ್ಯ ಮಟ್ಟದ ಸಾಧನಶ್ರೀ ಅವಾರ್ಡ್, ರಾಷ್ಟ್ರ ಮಟ್ಟದ ಕಮಲಪತ್ರ ಅವಾರ್ಡ್ ಎಲ್ಲದೂ ನನಗೆ ಅದಾಗಿ ಬಂದಿದೆ. ಪ್ರೀತಿಯಿಂದ ಅವತ್ತು ಸ್ವೀಕರಿಸಿದ್ದೇನೆ. ಅದನ್ನು ತುಂಬ ಒಳ್ಳೆಯ ರೀತಿಯಲ್ಲಿ ನಾನು ಈಗ ಜೈನ್ ಮಿಲನ್ ಅವರು ಕೊಡ್ತಾ ಇರ್ತಕ್ಕಂಥ ರಾಜ್ಯ ಮಟ್ಟದ ಮಿಲನಶ್ರೀ ಅವಾರ್ಡ್ ಅಂತ ಹೇಳುವಂಥದ್ದು ನಾನು ಎಣಿಸಿರಲಿಲ್ಲ. ಎಲ್ಲ ಧರ್ಮದವರು, ನಮ್ಮ ಧರ್ಮ ಬಾಂಧವರು ಇದು ನನಗೇ ಬರಬೇಕು ಅಂತ ಹೇಳುವಂಥ ಒಂದು ಪ್ರೀತಿಯನ್ನು ಕೊಟ್ಟಾಗ ನಾನು ಸ್ವೀಕರಿಸದೇ ಇದ್ದರೆ ನೆಕ್ಸ್ಟ್ ಜನ್ರೇಷನ್ ರಿಲೇಟೆಡ್ ಆಗಿರ್ತಕ್ಕಂಥ ಮಕ್ಕಳು ಕೂಡ ನಾವು ಒಳ್ಳೆ ಕಾರ್ಯ ಮಾಡುವಂಥ ರೀತಿಯಲ್ಲಿ ಒಂದು ಪ್ರೇರಣೆ ಆಗಲಿ ಅಂತ ಒಂದು ಕಾರಣಕ್ಕೋಸ್ಕರ ಮಾತ್ರ ನಾನು ಈ ಎಲ್ಲ ಸನ್ಮಾನಗಳನ್ನು ತುಂಬ ಪ್ರೀತಿಯಿಂದ ನಾನು ಸ್ವೀಕರಿಸ್ತಾ ಇದ್ದೇನೆ. ತಮ್ಮ ಪತ್ನಿ, ಈ ಸಂಸ್ಥೆಗೆ ತಮ್ಮ ಪತ್ನಿ ಹೇಗೆ ನಿಮ್ಮೊಟ್ಟಿಗೆ ಸಹಕರಿಸ್ತಾ ಇದ್ದಾರೆ, ಅವ್ರ ಬಗ್ಗೆ ಸ್ವಲ್ಪ ಹೇಳಿ. ನನ್ನ ಕುಟುಂಬ ಅಂತ ಹೇಳುವಂಥದ್ದು, ನನ್ನ ಪತ್ನಿ ಬಾಳ್ತಿಲ ಬಂಟ್ವಾಳದವರು, ರಾಜರತ್ನ ಮಾಲತಿಯವರ ಪುತ್ರಿ ರಶ್ಮಿತಾ ಅವರು. ನಾನು 2003ರಲ್ಲಿ ಮದುವೆ ಆಗುವಾಗ ಅವರು ಡಿಗ್ರಿ ಕಲಿತಾ ಇದ್ದರು. ಅದರ ನಂತರ ಅವರೂ ಕೂಡ ಸಾಧನೆ ಮಾಡಲೇಬೇಕು ಅಂತ ಯೋಚನೆ ಇದ್ದದ್ರಿಂದ ಅವರು ಅದರ ನಂತರ ಮ್ಯಾಂಗ್ಳೂರು ಯೂನಿವರ್ಸಿಟಿಗೆ ಹೋಗಿ ಪೋಸ್ಟ್ ಗ್ರ್ಯಾಜುಯೇಷನನ್ನು ಮುಗಿಸಿದರು. ಅದರ ನಂತರ MPhil ಮಾಡಿದರು. ಪುನಃ ಇಂಗ್ಲೀಷ್ MA ಮಾಡಿದರು. ಕಲಿತಾ ಯಾಕಂತ ಹೇಳಿದ್ರೆ ವಿದ್ಯೆ ಅಂತ ಹೇಳುವಂಥದ್ದು ಒಂದಲ್ಲ ಒಂದು ದಿವಸ ಪ್ರಯೋಜನಕ್ಕೆ ಬಂದೇ ಬರ್ತದೆ ಅಂತ ಹೇಳುವಂಥ ಕಾರಣಕ್ಕೋಸ್ಕರ ಅವರು ಕೂಡ ತಮ್ಮ ಜೀವನದಲ್ಲಿ ನನ್ನೊಟ್ಟಿಗೆ ಕೋಚಿಂಗ್ ಮಾಡ್ತಾಯಿರ್ತಕ್ಕಂಥ ಸಂದರ್ಭ, ನಾನೇನು ಕೋಚಿಂಗ್ ಮಾಡ್ತಾಯಿದ್ದೆ ಅದರ ಏನೆಲ್ಲ ಶ್ರಮ ಉಂಟು ಅದು ಅಷ್ಟೇ ಶ್ರಮವನ್ನು ನನ್ನ ಧರ್ಮಪತ್ನಿ ರಶ್ಮಿತಾ ಅವರು ಮಾಡಿದ್ದಾರೆ. ಉಜಿರೆಯಲ್ಲಿ ಕೋಚಿಂಗ್ ಇರ್ತಕ್ಕಂಥ ಸಂದರ್ಭ, ಅಲ್ಲಿಯ ಬಾಗಿಲು ತೆಗೆಯುವುದರಿಂದ ಹಿಡಿದು ಅಲ್ಲಿಯ ಕ್ಲೀನಿಂಗ್ ವ್ಯವಸ್ಥೆಗಳನ್ನು ಸಂಬಂಧಪಟ್ಟು ನಾವು ಯಾರನ್ನೂ ಡಿಪೆಂಡ್ ಆಗ್ತಿರಲಿಲ್ಲ. ಯಾರೂ ಇಲ್ಲ ಅಂತಿದ್ರು ಕೂಡ ನಾವೇ ಎಲ್ಲ ಕಾರ್ಯಗಳನ್ನು ಮುಗಿಸಿಕೊಂಡು ನಾವು ಮನೆಗೆ ಬರ್ತಾಯಿದ್ವು. ನಾವು ಮೂಡುಬಿದಿರೆ ಮತ್ತು ಉಜಿರೆಯಲ್ಲಿ 2 ಕಡೆ ಕೋಚಿಂಗ್ ಪ್ರಾರಂಭ ಆಗಿರ್ತಕ್ಕ ಸಂದರ್ಭ ಒಂದು ಕೋಚಿಂಗ್ನ ಜವಾಬ್ದಾರಿಯನ್ನು ಅವರೇ ನಿರ್ವಹಿಸ್ತಾ ಇದ್ದರು. ಉಜಿರೆ ಕಡೆಗೆ ಬಸ್ಸಲ್ಲಿ ಹೋಗಿ ಗೌರ್ಮೆಂಟ್ ಬಸ್ಸಲ್ಲಿ ರಾತ್ರಿ 8:30 ಕೂಡ ಮೂಡುಬಿದಿರೆಗೆ ಬಂದಂಥ ಎಷ್ಟೋ ದಿವಸಗಳು ಉಂಟು. ಚಿಕ್ಕ ಮಗುವನ್ನು ಹಿಡ್ಕೊಂಡು ಕೂಡ ಕೋಚಿಂಗ್ ಕ್ಲಾಸಿಗೆ ಬರ್ತಾಯಿದ್ರು. ಕೋಚಿಂಗ್ ಕ್ಲಾಸಲ್ಲೇ ಒಂದು ಮಗುವಿಗೆ ಮಲಗಲಿಕ್ಕೆ ಬೇಕಾಗುವಂಥ ವ್ಯವಸ್ಥೆ ಮಾಡಿ ನಮ್ಮ ಕುಟುಂಬ ಕೋಚಿಂಗ್ ಕ್ಲಾಸಲ್ಲೇ ನಾವು ಇರ್ತಿದ್ದು. 2ನೇ ಅವಳಿಗೆ ಡೆಲಿವರಿ ಆಗಿರ್ತಕ್ಕಂಥ ಸಂದರ್ಭ ಮುಂಚಿನ ದಿವಸ ಕೂಡ ಕೋಚಿಂಗ್ ಕ್ಲಾಸಲ್ಲಿ ಬಂದು ಮಕ್ಕಳೊಟ್ಟಿಗೆ ಟ್ರೈನಿಂಗ್ ಕೊಡ್ತಾಯಿದ್ದು, ಮಕ್ಕಳಿಗೆ ಬೇಕಾಗುವಂಥ ಎಲ್ಲ ಮೆಟೀರಿಯಲ್ಸನ್ನು ಪ್ರಿಪೇರ್ ಮಾಡ್ತಾಯಿದ್ದು, ಅದರ ಎಲ್ಲ ಕೆಲಸಗಳನ್ನು ಮಾಡ್ತಾಯಿದ್ರು. ಅವರು ತನ್ನ ಜೀವನದಲ್ಲಿ ನಾನೇನೋ ಕೆಲಸ ಮಾಡಿದ್ದೇನೆ ಅಷ್ಟೇ ಅಥವಾ ಅದಕ್ಕಿಂತ ಹೆಚ್ಚಿನ ಕೆಲಸಗಳನ್ನು, ಯಾಕಂತೇಳಿದ್ರೆ ನಮ್ಮ 2 ಮಕ್ಕಳು ಮೌಲ್ಯ ಮತ್ತು ಮನ್ವಿತ ಅವರ ಜವಾಬ್ದಾರಿಗಳನ್ನು ಕೂಡ ನಿಭಾಯಿಸಿಕೊಂಡು ಅವರ ಬೆಳವಣಿಗೆಯಲ್ಲಿ ಕೂಡ ಪಾತ್ರರಾಗಿದ್ದುಕೊಂಡು ನನಗೆ ಸಮಯ ಇಲ್ಲ ಅಂತಾದರೂ ಕೂಡ ಹೆಚ್ಚಿನ ಜವಾಬ್ದಾರಿಯನ್ನು ಇತ್ತೀಚೆಗೆ ನಾನು ಫ್ಯಾಮಿಲಿಯೊಟ್ಟಿಗೆ ಇರ್ತೇನೆ ಹೊರತು ತುಂಬ ವರ್ಷಗಳಲ್ಲಿ ಫ್ಯಾಮಿಲಿ ಅಂತ ಹೇಳುವಂಥ ಅಟ್ಯಾಚ್ಮೆಂಟ್ ಇದ್ದಿರಲಿಲ್ಲ. ಕಾಲೇಜು ಪ್ರಾರಂಭ ದಿವಸಗಳಲ್ಲಿ ನಾವೆಲ್ಲ ನಮ್ಮ ಎಲ್ಲ ಸಂಸಾರಗಳನ್ನು ಬೇರೆ ಇರ್ತಕ್ಕಂಥ ಎಲ್ಲ ಫ್ಯಾಮಿಲಿಯನ್ನು ತ್ಯಜಿಸಿ ನಮ್ಮದೇ ಒಂದು ಪುಟ್ಟ ಪ್ರಪಂಚ ಅಂತ ಎಣಿಸಿಕೊಂಡು ಕಾಲೇಜಿನ ಕಟ್ಟುವಲ್ಲಿಂದ ಪ್ರತಿಯೊಂದು ಅಲ್ಲಿರ್ತಕ್ಕಂಥ ಇಟ್ಟಿಗೆ ಇಡುವಾಗಲೂ ಕೂಡ ರಶ್ಮಿತಾ, ಮೌಲ್ಯ ಮತ್ತು ಮನ್ವಿತ ರಿಲೇಟೆಡ್ ಆಗಿರ್ತಕ್ಕಂಥದ್ದು ಎಲ್ಲರೂ ಕೂಡ ಅದರ ಒಟ್ಟಿಗೆ ಸೇರಿಕೊಂಡು ನಾವು ನಮ್ಮ ಜೀವನದ ಪ್ರತಿಯೊಂದು ಅಂಶಗಳನ್ನು ನಾವು ಬೆಳೆಸ್ತಾ ಬಂದು ಇತ್ತೀಚೆಗೆ 10 ವರ್ಷ
ಸಂತ ಇರತಕ್ಕಂಥ ಸಂದರ್ಭಗಳಲ್ಲಿ ರಶ್ಮಿತಾ ಅವರು ಕಾಲೇಜಿನ ಕಂಪ್ಲೀಟ್ ಜವಾಬ್ದಾರಿಯನ್ನು ನಿಭಾಯಿಸ್ತಾ ಇದ್ದಾರೆ. ಮನೆಯ ಜವಾಬ್ದಾರಿಯೊಟ್ಟಿಗೆ ಅವರು ಕಾಲೇಜಿನ ಜವಾಬ್ದಾರಿ, ನಾನು ಬೆಳಗ್ಗೆ 5 ಗಂಟೆಗೆ ಕಾಲೇಜಿಗೆ ಬಂದು 6, 7, 8 ಗಂಟೆವರೆಗೆ ನಾನು ಇಲ್ಲಿ ಇದ್ದುಕೊಂಡು ಮನೆಗೆ ಹೋದರೆ 8 ಗಂಟೆ ಆಗುವಾಗ ಮನೆ ಎಲ್ಲ ಜವಾಬ್ದಾರಿಯನ್ನು ನಿಭಾಯಿಸಿಕೊಂಡು ಕಾಲೇಜಲ್ಲಿರ್ತಾರೆ. ಸಾಯಂಕಾಲ ಒಂದು ರಾತ್ರಿ 8 ಗಂಟೆವರೆಗೆ ಕಾಲೇಜಿನ ಜವಾಬ್ದಾರಿಗಳಲ್ಲಿ ಎಲ್ಲ ಇರ್ತಕ್ಕಂಥ ಐಟಮ್, ಅಲ್ಲಿರ್ತಕ್ಕಂಥ ವ್ಯವಸ್ಥೆ, ಅಲ್ಲಿರ್ತಕ್ಕಂಥ ಫುಡ್ ಸೆಕ್ಷನ್ ಇದ್ದಿರ್ಬೋದು, ಮಕ್ಕಳ ಹೆಲ್ತ್ ಇರ್ಬೋದು, ಮಕ್ಕಳಿಗೆ ಟ್ರೈನಿಂಗ್ ಕೊಡುವಂಥದ್ದು ಇರ್ಬೋದು, ಎಲ್ಲವನ್ನು ಕೂಡ ರಶ್ಮಿತಾ ಅವರು ನಿಭಾಯಿಸುವುದರಿಂದ ಈಗ 10 ವರ್ಷಗಳ ನಂತರ ಈ ಸಂಸ್ಥೆ ಇನ್ನು ಮುಂದೆ ಯಾರೂ ಕೂಡ ನಮ್ಮ ಮತ್ತು ರಶ್ಮಿತಾ ಅವರ ನಾವು ಅಲ್ಲಿ ಜವಾಬ್ದಾರಿಯನ್ನು ತೆಗೆದುಕೊಳ್ಳದಿದ್ದರೂ ಕೂಡ ಅಲ್ಲಿ ಪ್ರತಿಯೊಬ್ಬರು ಅದನ್ನು ಒಂದು ಒಳ್ಳೆಯ ರೀತಿಯಲ್ಲಿ ನಡ್ಕೊಂಡು ಹೋಗುವ ಹಾಗೆ ಸಿಸ್ಟಮನ್ನು ಡೆವಲಪ್ ಮಾಡುವಂಥ ಕೆಲಸವನ್ನು ರಶ್ಮಿತಾ ಅವರು ಮಾಡಿದ್ದಾರೆ. ನನಗೆ ಅವರ ಸಂಬಂಧಪಟ್ಟು, ಯಾಕಂತೇಳಿದ್ರೆ ನಾನು ಫ್ಯಾಮಿಲಿ ಲೈಫಲ್ಲಿ ಹೆಚ್ಚು ಅವರೊಟ್ಟಿಗೆ ನಾನು ಇರದ ಸಂದರ್ಭಗಳಲ್ಲೂ ಕೂಡ ಎಲ್ಲವನ್ನೂ ಕೂಡ ನಾನು ಯಾವುದೋ ದಿವಸ ಹೊರಗಡೆ ಹೋಗ್ಕೊಂಡು 10 ದಿವಸ 15 ದಿವಸ ಇದ್ದರೂ ಕೂಡ ಫ್ಯಾಮಿಲಿ ಮತ್ತು ಕಾಲೇಜನ್ನು ತುಂಬ ಚೆಂದ ರೀತಿಯಲ್ಲಿ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದಾರೆ. ನಿಮ್ಮ ವಿದ್ಯಾರ್ಥಿಗಳನ್ನು ನೀವು ತಯಾರು ಮಾಡಿ ಹೊರಗಡೆ ಕಳಿಸ್ತಾ ಇದ್ದೀರಿ. ಅದೇ ರೀತಿ ಹೊರ ಜಗತ್ತಿನ ಯುವ ಪೀಳಿಗೆಗೆ ನಿಮ್ಮ ಸಂದೇಶ ಏನು? ನಂಬಿಕೆ ಮತ್ತು ವಿಶ್ವಾಸ. ಪ್ರತಿಯೊಬ್ಬರೂ ನಾವು ಏನೇ ಕೆಲಸ ಮಾಡಲಿ, ನಾನು ಯಾವತ್ತೂ ಹೇಳಿಕೊಂಡು ನನ್ನ ಬೆಸ್ಟ್ ಕೊಟೇಶನ್, ವಿನ್ನರ್ಸ್ ಡೋಂಟ್ ಡೂ ಡಿಫ್ರೆಂಟ್ ಥಿಂಗ್ಸ್, ದೇ ಡೂ ದ ಥಿಂಗ್ಸ್ ಡಿಫ್ರೆಂಟ್ಲಿ. ನೀವು ಮಾಡುವ ಕೆಲಸವನ್ನು ವಿಭಿನ್ನವಾಗಿ ಮಾಡಿ, ನಂಬಿಕೆ ಇಟ್ಕೊಳ್ಳಿ. ನೀವು ಯಾವತ್ತೂ ಕೂಡ ನನ್ನಿಂದ ಆಗುವುದಿಲ್ಲ ಅಂತ ಕೈ ಚೆಲ್ಲಿ ಕೂತ್ಕೊಳ್ಬೇಡಿ. ಯಾಕಂತೇಳಿದ್ರೆ ಚಿಕ್ಕ ಕೆಲಸ ಇರ್ಬೋದು, ದೊಡ್ಡ ಕೆಲಸ ಇರ್ಬೋದು, ಆ ಮಾಡುವ ಕೆಲಸದಲ್ಲಿ ನೀವು ಇನ್ವಾಲ್ವ್ ಆದರೆ ನಿಮ್ಮನ್ನು ಬೀಟ್ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯತೆ ಇಲ್ಲ. ಅದಕ್ಕೋಸ್ಕರ ನೆಕ್ಸ್ಟ್ ಜನ್ರೇಷನ್ ಅಂತ ಏನು ಬರ್ತಾ ಇದ್ದಾರ, ನಂಬಿಕೆ ಇಟ್ಕೊಳ್ಳಿ, ಸಂಸ್ಕಾರ ಇರಲಿ. ಯಾವತ್ತೂ ಶಿಕ್ಷಣ ಹೇಳುವಂಥದ್ದು ನಮಗೆ ಸಂಸ್ಕಾರ ಒಟ್ಟಿಗೆ ಸೇರಿಕೊಂಡ್ರೆ ಯಾವತ್ತೂ ಕೂಡ ನಾಲೆಡ್ಜ್, ಆ್ಯಟಿಟ್ಯೂಡ್, ಸ್ಕಿಲ್, ಈ 3 ವಿಷಯ ನಿಮ್ಮ ಜೀವನದಲ್ಲಿ ಇದ್ದರೆ ನೀವು ಏನನ್ನೂ ಸಾಧನೆ ಮಾಡಲಿಕ್ಕೆ ಸಾಧ್ಯತೆ ಉಂಟು. ಆದ್ದರಿಂದ ನೆಕ್ಸ್ಟ್ ಬರುವಂಥ ಎಲ್ಲ ಯುವ ಪೀಳಿಗೆಗಳು ನಿಮ್ಮ ಶಿಕ್ಷಣ ಒಳ್ಳೆಯದಿರಲಿ. ಯಾವತ್ತೂ ಕೂಡ ಶಿಕ್ಷಣವನ್ನು ಎಡೆಯಲ್ಲಿ ಕಟ್ ಮಾಡ್ಕೊಳ್ಬೇಡಿ. ಯಾಕಂದರೆ ನಾಲೆಡ್ಜ್ ಅಂತ ಹೇಳುವಂಥದ್ದು ಎಲ್ಲೆಲ್ಲಿ ಸಿಗ್ತದ, ಎಷ್ಟು ನಿಮಗೆ ಟ್ರೈನಿಂಗ್ ಸಿಗ್ತದ, ಯಾರು ನಿಮ್ಮ ಹಿರಿಯರ ಒಳ್ಳೆಯ ಮಾತುಗಳನ್ನು ಆಡ್ತಾರ, ಎಷ್ಟು ಸಂಘ ಸಂಸ್ಥೆಗಳಲ್ಲಿ ನಿಮಗೆ ಸೇರಲಿಕ್ಕೆ ಸಾಧ್ಯತೆ ಉಂಟಾ, ಇನ್ವಾಲ್ವ್ ಆಗಿ. ಅದರಿಂದ ನಿಮ್ಮಲ್ಲಿರ್ತಕ್ಕಂಥ ನಾಲೆಜ್ ಡೆವಲಪ್ ಆಗ್ತದೆ. ನಿಮ್ಮಲ್ಲಿರ್ತಕ್ಕಂಥ ಅಪ್ಪ ಅಮ್ಮನಲ್ಲಿರ್ತಕ್ಕಂಥ ಸಂಸ್ಕಾರ, ನಿಮ್ಮ ಹೊರಗಿನ ಸೋಷಿಯಲ್ ಅವೇರ್ನೆಸ್ಸಲ್ಲಿರ್ತಕ್ಕಂಥ ಸಂಸ್ಕಾರ, ಅದನ್ನು ಒಳ್ಳೆ ರೀತಿಯಲ್ಲಿ ಅಳವಡಿಸಿಕೊಳ್ಳಿ. ನಿಮ್ಮ ಸ್ಕಿಲ್ಲನ್ನು ಅಪ್ಲೈ ಮಾಡಿ. ನೀವು ಈ ಜಗತ್ತಲ್ಲಿ ಯಾವ ಪೊಸಿಷನನ್ನು ಪಡೀಲಿಕ್ಕೆ ಸಾಧ್ಯತೆ ಉಂಟು, ನಿಮ್ಮ ಫ್ಯಾಮಿಲಿ ಇರ್ಬೋದು, ನಿಮ್ಮ ಸೋಷಿಯಲ್ ಅವೇರ್ನೆಸ್ ಇರ್ಬೋದು, ನಿಮ್ಮ ಶಿಕ್ಷಣ ಇರ್ಬೋದು, ಪ್ರತಿಯೊಂದರಲ್ಲೂ ಕೂಡ ನೀವು ಇನ್ವಾಲ್ವ್ ಆಗ್ತಾ ಹೋದರೆ ನಿಮ್ಮಿಂದ ಯಾವ ಕೆಲಸವೂ ಮಾಡಲಿಕ್ಕೆ ಸಾಧ್ಯತೆ ಉಂಟು. ಆದ್ದರಿಂದ ಛಲ ಬಿಡದೆ ನಿಮ್ಮ ಕೆಲಸವನ್ನು ನೀವು ಮಾಡಿ, ನಿಮಗೆ ಒಂದಲ್ಲ ಒಂದು ದಿವಸ ರಿಸಲ್ಟ್ ಸಿಗ್ತದೆ. ಫೇಲ್ಯೂರ್ಸ್ ಆಗೇ ಆಗ್ತದೆ. ಫೇಲ್ಯೂರ್ಸ್ ಆರ್ ಫಸ್ಟ್ ಸ್ಟೆಪ್ ಫಾರ್ ಸಕ್ಸಸ್ ಅಂತ ಹೇಳ್ತೇವೆ. ನೀವು ಹೋಗ್ತಾ ಇರ್ತಕ್ಕ ಸಂದರ್ಭದಲ್ಲಿ ಎಷ್ಟೋ ಕಡೆ ನೀವು ಪೆಟ್ಟು ತಿಂತೀರಿ. ಆದ್ದರಿಂದ ನಿಮ್ಮ ಬಡ್ಡೆಗೆ ಬೇಕಾದಷ್ಟು ಕಮೆಂಟ್ಸ್ ಕೊಡೋರು ಬೇಕಾದಷ್ಟು ಇರ್ತಾರೆ. ಯಾರೇ ಆಡಿದ ಮಾತನ್ನು, ಕೆಡುಕು ನುಡಿಗಳನ್ನು ನೀವು ಅಪರ್ಚುನಿಟಿಯಾಗಿ ಕನ್ವರ್ಟ್ ಮಾಡಿ, ಈ ಕೆಡುಕು ನುಡಿ ನೀಡ್ತಾ ಇದ್ದಾರೆ ಅಂತ ನಿಮ್ಮ ಕೆಲಸವನ್ನು ಸ್ಟಾಪ್ ಮಾಡಬೇಡಿ ಅಂತ ಹೇಳ್ತಾ, ನಿಮ್ಮ ಜೀವನದಲ್ಲಿ ಪ್ರತಿಯೊಬ್ಬರೂ ಕೂಡ ಸಾಧನೆ ಮಾಡಲಿಕ್ಕೆ ನಿಮಗೆ ಪ್ರೇರಣೆ ಈ ಜಗತ್ತು ಕೊಡ್ತದೆ. ನಿಮ್ಮ ಸುತ್ತ ಇರತಕ್ಕಂಥ ಎನ್ವಿರಾನ್ಮೆಂಟ್, ಬೇಕಾದಷ್ಟು ನೇಚರಲ್ಲಿ ಶಕ್ತಿಗಳಿವೆ. ದೇವರು ಅಂತ ಹೇಳುವಂಥದ್ದು ಪ್ರಕೃತಿಯಿಂದ ನೀವು ಪಡ್ಕೊಳ್ಳಿ. ನಿಮ್ಮ ಜೀವನದ ಸಾಧನೆಗಳನ್ನು ಪ್ರತಿಯೊಬ್ಬರು ಮಾಡಿ ಅಂತ ಹೇಳ್ತಾ ಇದ್ದೇನೆ. ನಮಸ್ಕಾರ. ತುಂಬ ಒಳ್ಳೆಯ ವಿಚಾರಗಳನ್ನ ತಿಳಿಸ್ಕೊಟ್ರಿ ಸರ್. ಇಷ್ಟೊತ್ತು ತಮ್ಮ ಅಮೂಲ್ಯ ಸಮಯವನ್ನು ನಮಗಾಗಿ ನೀಡಿದ್ದಕ್ಕೆ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು. ನೀವು ಈ ರೀತಿ ನಮ್ಮನ್ನು ಇಂಟರ್ವ್ಯೂ ಮಾಡಿ 4 ಜನರಿಗೆ ಇದರಿಂದ ಒಳ್ಳೆ ಪ್ರೇರಣೆ ಆಗಿದ್ರೆ ಸಾಕು. ಅದೇ ನೀವು ಮಾಡಿರ್ತಕ್ಕಂಥ ಒಂದು ಇವತ್ತು ಇಂಟರ್ವ್ಯೂನ ಫಲ ಅಂತ ಎಣಿಸ್ಕೊಳ್ತೇನೆ. ಧನ್ಯವಾದಗಳು.